ನನ್ನ ನಲ್ಮೆಯ ಎಲ್ಲ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಚತುರ್ಭುಜಗಳು ಪಾಠ. ಪಾರ್ಟ್ ಫಸ್ಟಲ್ಲಿ ನಾವು ಕೆಲವು ಅಂಶಗಳ ಬಗ್ಗೆ, ಕಲಿಕಾಂಶಗಳಾಗಿರಬಹುದು ಹಾಗೂ ಉದಾಹರಣೆ ಲೆಕ್ಕಗಳು, ಅಭ್ಯಾಸದ ಲೆಕ್ಕಗಳನ್ನು ಡಿಸ್ಕಸ್ ಮಾಡ್ತಾ ಹೋದ್ವಿ. ಹಾಗೆಯೇ ಈಗ ಚತುರ್ಭುಜದ ಪಾರ್ಟ್ ಸೆಕೆಂಡ್ ಭಾಗಕ್ಕೆ ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ವಿದ್ಯಾರ್ಥಿಗಳೇ, ಇಲ್ಲಿ ಮುಖ್ಯವಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋದು ಮಧ್ಯಬಿಂದು ಪ್ರಮೇಯ, ಅದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆ ಲೆಕ್ಕಗಳು ಹಾಗೆಯೇ ಅಭ್ಯಾಸದ ಲೆಕ್ಕಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಈಗ ಮಧ್ಯಬಿಂದು ಪ್ರಮೇಯ ಅಂದ್ರೇನು ಅಂಥೇಳಿ ತೆಗೆದುಕೊಂಡ್ರೆ, ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೆಯ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಇದನ್ನು ನಾವು ಮಧ್ಯಬಿಂದು ಪ್ರಮೇಯ ಅಂಥೇಳಿ ಹೇಳಲ್ಪಡ್ತೀವಿ. ಒಂದು ತ್ರಿಭುಜವನ್ನು ತೆಗೆದುಕೊಂಡಿದ್ದೀವಿ, ಎ ಬಿ ಸಿ ಅನ್ನುವಂಥದ್ದು ತ್ರಿಭುಜ. ಇದರಲ್ಲಿ ಯಾವುದೇ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು, ಈಗ ಎ ಬಿಯ ಮಧ್ಯಬಿಂದು ಇ ಅಂತ ತಗೊಂಡಿದ್ವಿ, ಎ ಸಿಯ ಮಧ್ಯಬಿಂದು ಎಫ್ ಅಂತ ತಗೊಂಡಿದ್ವಿ. ಈ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು, ಈ ಎಫ್ ಅನ್ನು ಏನು ಮಾಡಿದ್ವಿ, ವೃದ್ಧಿಸ್ತಾ ಹೋಗಿದ್ವಿ, ಹಾಗೆ ಸಿ ಅನ್ನು ಕೂಡ ವೃದ್ಧಿಸ್ತಾ ಹೋಗಿದ್ವಿ. ಈ ಎರಡನ್ನು ವೃದ್ಧಿಸಲ್ಪಟ್ಟಾಗ ಈ ಎರಡು ರೇಖೆಗಳು ಡಿ ಬಿಂದುವಿನಲ್ಲಿ ಏನಾಗಿದೆ, ಸಂಧಿಸಲ್ಪಟ್ಟಿದೆ ವಿದ್ಯಾರ್ಥಿಗಳ. ಆಗ ಆ ರೇಖಾಖಂಡವು ಮೂರನೇ ಬಾವಿಗೆ ಸಮಾಂತರವಾಗಿರುತ್ತೆ. ಅಂದ್ರೇನು, ಇ ಎಫ್ ಅನ್ನೋದು ಬಿ ಸಿಗೆ ಸಮಾಂತರವಾಗಿರುತ್ತೆ ಅನ್ನೋದಕ್ಕಿಂತ ಇ ಎಫ್ ಅನ್ನೋದು ಬಿ ಸಿಯ ಅರ್ಧದಷ್ಟಿದೆ. ಈ ಎರಡು ಅಂಶಗಳನ್ನು ನಾವಿಲ್ಲಿ ಏನು ಮಾಡಬೇಕು, ಪ್ರೂವ್ ಮಾಡ್ತಾ ಹೋಗಬೇಕಾಗತ್ತೆ. ಹಾಗಾಗಿ ತ್ರಿಭುಜ ಎ ಬಿ ಸಿಯಲ್ಲಿ ಇ ಮತ್ತು ಎಫ್ ಬಿಂದುಗಳು ಕ್ರಮವಾಗಿ ಎ ಬಿ ಮತ್ತು ಎ ಸಿಗಳ ಮಧ್ಯ ಬಿಂದುಗಳು. ಇ ಎಫ್ ಬಿ ಸಿ ಸಮಾಂತರವಾಗಿದೆ ಹಾಗೂ ಇ ಎಫ್ ಈಸ್ ಈಕ್ವಲ್ ಟು ಅರ್ಧ ಬಿ ಸಿ ಅಂತೇಳಿ ಕರೆಯಲ್ಪಡ್ತೀವಿ. ಅಂದರೆ ಬಿ ಸಿಯ ಅರ್ಧದಷ್ಟು ಯಾವುದಿರುತ್ತೆ, ಇ ಎಫ್ ಬಾವು ಇರುತ್ತೆ ಅಂಥೇಳಿ ತೆಗೆದುಕೊಳ್ತೇವೆ. ಹಾಗಾದರೆ ಮುಂದಿನ ಸ್ಟೇಟ್ಮೆಂಟನ್ನು ತೆಗೆದುಕೊಂಡ್ರೆ, ಒಂದು ತ್ರಿಭುಜದ ಒಂದು ಬಾವಿನ ಮಧ್ಯಬಿಂದುವಿನ ಮೂಲಕ ಎಳೆದ ರೇಖೆಯು ಮತ್ತೊಂದು ಬಾಹುಗೆ ಸಮಾಂತರವಾಗಿದ್ದು ಮೂರನೇ ಬಾಹುವನ್ನು ಅರ್ಧಿಸುತ್ತದೆ. ಇದು ಕೂಡ ಈ ನಮ್ಮ ಮಧ್ಯಬಿಂದು ಪ್ರಮೇಯಕ್ಕೆ ಸಂಬಂಧಪಟ್ಟಿರುವಂತಹ ಅಂಶವಾಗಿದೆ. ಹಾಗಾದರೆ ಈ ಮಧ್ಯಬಿಂದು ಪ್ರಮೇಯಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆ ಲೆಕ್ಕಗಳನ್ನು ತೆಗೆದುಕೊಂಡ್ರೆ, ಮೊದಲನೇದಾಗಿ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ, ಬಿ ಸಿ ಮತ್ತು ಸಿ ಎಗಳ ಮಧ್ಯಬಿಂದುಗಳು ಕ್ರಮವಾಗಿ ಡಿ, ಇ, ಎಫ್ ಆಗಿದೆ. ಡಿ, ಇ ಮತ್ತು ಎಫ್ ಅನ್ನು ಸೇರಿಸಿ ತ್ರಿಭುಜ ಎ ಬಿ ಸಿಯ 4 ಸರ್ವಸಮ ತ್ರಿಭುಜಗಳಾಗಿ ವಿಭಾಗವಾಗುತ್ತದೆ ಎಂದು ತೋರಿಸಿ ಅಂತ ಹೇಳಿ ಕೊಡಲ್ಪಟ್ಟಿದ್ದಾರೆ. ವಿದ್ಯಾರ್ಥಿಗಳು ಇಲ್ಲಿ ಡಯಾಗ್ರಾಮನ್ನು ಕೊಟ್ಟಿದ್ದಾರೆ, ಎ ಬಿ ಸಿ ಅಂತ ಹೇಳಿಬಿಟ್ಟು. ಎ ಬಿಯ ಮಧ್ಯಬಿಂದು ಡಿ, ಬಿ ಸಿಯ ಮಧ್ಯಬಿಂದು ಇ, ಹಾಗೆಯೇ ಎ ಸಿಯ ಮಧ್ಯಬಿಂದು ಎಫ್ ಅಂತ ತಗೊಂಡಿದ್ದೀವಿ. ಈ ಎಲ್ಲ ಮಧ್ಯಬಿಂದುಗಳನ್ನು ಸೇರಿಸಿದಾಗ ಡಿ, ಇ, ಎಫ್ ಅನ್ನುವಂತಹ ತ್ರಿಭುಜ ಉಂಟಾಗಿದೆ. ಇದಕ್ಕೆ ನಾವು ಪರಿಹಾರವನ್ನು ನೋಡ್ತಾ ಹೋದರೆ, ತ್ರಿಭುಜ ಎ ಬಿ ಸಿಯ ಬಾಹುಗಳಾದ ಎ ಬಿ ಮತ್ತು ಬಿ ಸಿಯ ಮಧ್ಯಬಿಂದುಗಳು ಡಿ ಮತ್ತು ಇ ಆಗಿವೆ. ಈ ಡಿ ಇ ಅನ್ನೋದು ಏನಾಗಿದೆ ಅಂದರೆ ಎ ಸಿಗೆ ಸಮಾಂತರವಾಗಿದೆ. ಹಾಗೆ ಡಿ ಎಫ್ ಕೂಡ ಬಿ ಸಿಗೆ ಮತ್ತು ಇ ಎಫ್ ಕೂಡ ಎ ಬಿಗೆ ಸಮಾಂತರವಾಗಿದೆ ಅಂಥೇಳಿ ಹೇಳಲ್ಪಡ್ತವೆ ನಮ್ಮ ಈ ಮಧ್ಯಬಿಂದು ಪ್ರಮೇಯದ ಹೇಳಿಕೆಯ ಪ್ರಕಾರ. ಆಗ ಇಲ್ಲಿ ನಮಗೆ ಕಂಡುಬರುವಂತಹ ಸಮಾಂತರ ಚತುರ್ಭುಜಗಳು ಎ ಡಿ ಇ ಎಫ್, ಹಾಗೆಯೇ ಬಿ ಡಿ ಎಫ್ ಇ ಮತ್ತು ಡಿ ಎಫ್ ಸಿ ಇಗಳು ಸಮಾಂತರ ಚತುರ್ಭುಜಗಳು ಅಂಥೇಳಿ ಕರಿತೀವಿ. ಈ ಸಮಾಂತರ ಚತುರ್ಭುಜವನ್ನು ತೆಗೆದುಕೊಂಡಾಗ ಬಿ ಡಿ ಎಫ್ ಇ ಚತುರ್ಭುಜದಲ್ಲಿ ಡಿ ಇ ಅನ್ನೋದೇನಾಗಿದೆ, ಕರ್ಣ ಆಗಿದೆ ಅಂತೇಳಿ ಹೇಳಲ್ಪಡ್ತೀವಿ. ಹೀಗೆ ಕರ್ಣವನ್ನು ತೆಗೆದುಕೊಂಡಾಗ ಆ ಚತುರ್ಭುಜದಲ್ಲಿ ಬರುವಂತಹ ಎರಡು ತ್ರಿಭುಜಗಳು ಬಿ ಡಿ ಇ ಮತ್ತು ಎಫ್ ಇ ಡಿ, ಈ ಎರಡು ತ್ರಿಭುಜಗಳು ಏನಾಗಿದೆ, ಸಮರೂಪತೆಯನ್ನು ಹೊಂದಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ಈ ರೀತಿಯಾಗಿ ನಾವು ಸಮಾಂತರ ಅಂತೇಳಿ ಪ್ರೂವ್ ಮಾಡಿ ಮತ್ತು ಆ ಚತುರ್ಭುಜದಲ್ಲಿ ಬರುವಂತಹ ಕರ್ಣಗಳನ್ನು ತೆಗೆದುಕೊಂಡು ಅದರಿಂದ ಉಂಟಾಗಿರುವಂತಹ ಎರಡು ತ್ರಿಭುಜಗಳು ಸಮರೂಪತೆ ಅಂಥೇಳಿ ಕರೆಯಲ್ಪಡ್ತೀವಿ. ಹೀಗೆ ಸಮರೂಪತೆಯನ್ನು ಹೊಂದಿದಾಗ ಅದೇ ರೀತಿಯಾಗಿ ಇನ್ನು ಎರಡು ತ್ರಿಭುಜಗಳು ಕೂಡ ಕಂಡುಬರ್ತಾ ಇದೆ. ತ್ರಿಭುಜ ಡಿ ಎ ಎಫ್
ಮತ್ತು ತ್ರಿಭುಜ FED ಇವೆರಡೂ ಕೂಡ ಏನಾಗಿರುತ್ತೆ, ಸಮರೂಪತೆಯನ್ನು ಹೊಂದಲ್ಪಟ್ಟಿರುತ್ತೆ. ಮತ್ತು ತ್ರಿಭುಜ EFC ಇದು ತ್ರಿಭುಜ FEDಗೆ ಸಮರೂಪತೆಯನ್ನು ಹೊಂದಿದೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಲೆಕ್ಕ ಅರ್ಥ ಆಗಿದೆ ಅಂಥೇಳಿ ಭಾವಿಸ್ತೇನೆ ಅಲ್ವಾ? ಓಕೆ, ಏನು ಡೌಟ್ ಇಲ್ಲ. ಹಾಗಾದರೆ ಮುಂದಿನ ಲೆಕ್ಕವನ್ನು ತೆಗೆದುಕೊಳ್ಳೋಣ. ಉದಾಹರಣೆ ಲೆಕ್ಕನ ತೆಗೆದುಕೊಂಡ್ರೆ LM ಮತ್ತು N ಮೂರು ಸಮಾಂತರ ರೇಖೆಗಳನ್ನು Q ಮತ್ತು P ಛೇದಕಗಳು ಛೇದಿಸುತ್ತಿದೆ. P ಮೇಲೆ LM ಮತ್ತು Nಗಳು AB ಮತ್ತು BC ಸಮಛೇದಕಗಳನ್ನು ಉಂಟು ಮಾಡಿದೆ. LM ಮತ್ತು Nಗಳು Q ಮೇಲೆಯೂ ಸಹ ಸಮಛೇದಕಗಳನ್ನು ಉಂಟು ಮಾಡುತ್ತದೆ ಎಂದು ತೋರಿಸಿ ಅಂಥೇಳಿ ಕೊಡಲ್ಪಟ್ಟಿಯ ವಿದ್ಯಾರ್ಥಿಗಳೇ. ಚಿತ್ರವನ್ನು ತೆಗೆದುಕೊಂಡ್ರೆ LMN ಇವೇನಿವು ಛೇದಕ ರೇಖೆನ ಅಲ್ಲ, ಏನು ಹೇಳಿ, ಸಮಾಂತರ ರೇಖೆಗಳು. ಈ ಸಮಾಂತರ ರೇಖೆಗಳಿಗೆ P ಮತ್ತು Qಗಳು ಛೇದಕ ರೇಖೆ. ಇವು ABCDEFನಲ್ಲಿ ಬಿಂದುವಿನ ಮೂಲಕ ಹಾದು ಹೋಗಿದೆ. ಹಾಗೆಯೇ ಎ ಇಂದ ಎಫ್ಗೆ ರೇಖಾಖಂಡವನ್ನು ತೆಗೆದುಕೊಂಡಿದ್ದೇವೆ. ಅದು ಏನಾಗಿದೆ, ಜಿಯಲ್ಲಿ ಬಿಂದುವನ್ನು ಉಂಟು ಮಾಡಿದೆ. ಹಾಗಾದರೆ ಇಲ್ಲಿ ನಾವು ಏನಂತ ಪ್ರೂವ್ ಮಾಡಬೇಕಾಗಿದೆ? ಈ LM ಮತ್ತು N ರೇಖೆಗಳು Q ರೇಖೆಯು ಮೇಲೆಯೂ ಸಹ ಸಮಛೇದಕಗಳನ್ನು ಉಂಟು ಮಾಡ್ತಿದೆ ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ಇದಕ್ಕೆ ಪರಿಹಾರವನ್ನು ನಾವು ತೆಗೆದುಕೊಂಡ್ರೆ AB = BC. ಏಕೆಂದರೆ ಸಮಾಂತರ ರೇಖೆಗಳು ಆ ರೇಖೆಗಳ ಮೇಲೆ ಈ ಛೇದಕ ರೇಖೆ ಹಾದು ಹೋಗಿದೆ. ಹಾಗಾಗಿ AB ಅನ್ನೋದು BCಗೆ ಏನಾಗಿರಲೇಬೇಕು, ಸಮನಾಗಿರಲೇಬೇಕು. ಹಾಗೆಯೇ DE ಅನ್ನೋದು EFಗೆ ಏನಾಗಿರುತ್ತೆ, ಸಮವಾಗಿದೆ ಅಂತ ಹೇಳಿ ನಾವು ತೆಗೆದುಕೊಂಡಿದ್ದೇವೆ. ಹಾಗೆಯೇ ಇಲ್ಲಿ M ರೇಖೆಯನ್ನು G ಬಿಂದುವಿನಲ್ಲಿ ಛೇದಿಸುವಂತೆ A ಮತ್ತು F ಅನ್ನು ಎಳೆಯಿರಿ ಅಂತ ಇದೆ. ಈ M ಏನು ರೇಖೆ ಇದೆಯಲ್ಲ, ಅಲ್ಲಿ G ಬಿಂದುವಿನಲ್ಲಿ ಏನಾಗಿದೆ, AF ಅನ್ನು ಸೇರಿಸಿದಾಗ G ಬಿಂದು ಉಂಟಾಗಿದೆ. ಹೀಗೆ G ಬಿಂದು ಉಂಟಾಗೋದ್ರ ಜೊತೆಗೆ AF ತ್ರಾಪಿಜ್ಯ ACFD ಏನದು ತ್ರಾಪಿಜ್ಯ ಅಭಿಮುಖ, ಒಂದು ಜೊತೆ ಅಭಿಮುಖ ಬಾಹು ಮಾತ್ರ ಸಮನಾಗಿರುತ್ತೆ. ಅದನ್ನು ತೆಗೆದುಕೊಂಡ್ರೆ ತ್ರಿಭುಜ ACF ಮತ್ತು ತ್ರಿಭುಜ AFD ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ವಿದ್ಯಾರ್ಥಿಗಳೇ, ನಾನು ಹೇಳೋದು ಅರ್ಥ ಆಗ್ತಿದೆ ಅಂತ ತಿಳಿತಾ ಇದ್ದೀನಿ ಅಲ್ವಾ? ಓಕೆ, ಏನಾದರೂ ಡೌಟ್ ಇದ್ದರೆ ಆಮೇಲೆ ನನ್ನ ಹತ್ರ ಡಿಸ್ಕಸ್ ಮಾಡಬಹುದು. ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಸೊ ನೆಕ್ಸ್ಟನ್ನು ತೆಗೆದುಕೊಂಡಾಗ ಈ ಎರಡು ತ್ರಿಭುಜಗಳು ಏನಾಗಿದೆ, ಈ ತ್ರಾಪಿಜ್ಯದಲ್ಲಿ AF ಅನ್ನುವಂಥ ರೇಖೆ ವಿಭಾಗಿಸಲ್ಪಟ್ಟಿದೆ. ಆಗ ತ್ರಿಭುಜ ACFನಲ್ಲಿ ACಯ ಮಧ್ಯ ಬಿಂದು B ಆಗಿದೆ. B ಆಗಿರೋದ್ರಿಂದ AB = ಏನಾಗಿರುತ್ತೆ, BC ಆಗಿರುತ್ತೆ. ಮತ್ತು ಈ BG ಅನ್ನೋದು CFಗೆ ಏನಾಗಿರುತ್ತೆ, ಸಮಾಂತರವಾಗಿರುತ್ತೆ. ಏನು, ನಮ್ಮ ಮಧ್ಯಬಿಂದು ಪ್ರಮೇಯದ ಪ್ರಕಾರ AFನ ಮಧ್ಯಬಿಂದು G ಆಗಿದೆ ಅಂತ ಹೇಳ್ತೀವಿ. ಇದೇ ರೀತಿಯಾಗಿ ಇನ್ನೊಂದು ತ್ರಿಭುಜ ಇದೆ ಅಲ್ವಾ, ಯಾವುದದು, AFD. ಇದರಲ್ಲಿ AFನ ಮಧ್ಯಬಿಂದು G ಅಂತ ಹೇಳ್ತೀವಿ. ಆಗ GE ಅನ್ನೋದು ADಗೆ ಏನಾಗಿದೆ, ಸಮಾಂತರವಾಗಿದೆ ಅಂತ ಹೇಳ್ತೀವಿ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ DFನ ಮಧ್ಯಬಿಂದು E ಆಗಿದೆ. ಆ E ಆಗಿರೋದ್ರಿಂದ DE = EF ಅಂಥೇಳಿ ಕರಿತೀವಿ. ಅಂದರೆ ಒಟ್ಟಾರೆ ಇಲ್ಲಿ ನಾವು ಏನಂತ ಪ್ರೂವ್ ಮಾಡ್ದಂಗಾಯಿತು, AB = BC, DE = EF ಅಂತ ಪ್ರೂವ್ ಮಾಡಿದ್ವಿ. ಅಂದರೆ ಒಟ್ಟಾರೆ ಏನು ತೀರ್ಮಾನಕ್ಕೆ ಬರ್ತೀವಿ ನಾವು ಅಂದರೆ LM ಮತ್ತು N ರೇಖೆಗಳು Q ರೇಖೆಯ ಮೇಲೆಯೂ ಸಹ ಸಮಛೇದಕಗಳನ್ನು ಉಂಟು ಮಾಡುತ್ತದೆ ಅನ್ನುವಂತಹ ಅಂಶಕ್ಕೆ ನಾವಿಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಇದುವರೆಗೆ ನೋಡಿರುವಂತಹ ಉದಾಹರಣೆ ಲೆಕ್ಕಗಳು ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಏನೂ ಡೌಟ್ ಇಲ್ಲ ಅಲ್ವಾ? ಸೊ ಇಲ್ಲಿ ಮುಖ್ಯವಾಗಿ ನಾವು ತೊಗೊಂಡಿರೋದು ಮಧ್ಯಬಿಂದು ಪ್ರಮೇಯ, ಅದರ ಸಮಾಂತರ ಮತ್ತು ಮೂರನೇ ರೇಖೆ ಅರ್ಧದಷ್ಟು ಪ್ರೂವ್ ಮಾಡಿಕೊಂಡು ಏನು ಪ್ರೂವ್ ಮಾಡಿದ್ವಲ್ಲ ಅದನ್ನು, ಆ ಅಂಶವನ್ನು ತೆಗೆದುಕೊಂಡು ಇಲ್ಲಿರುವಂತಹ ಉದಾಹರಣೆ ಲೆಕ್ಕ ಆಗಿರಬಹುದು, ಅಭ್ಯಾಸದ ಲೆಕ್ಕಗಳನ್ನು ಪ್ರೂವ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ಅಭ್ಯಾಸ
8.2 ತೆಗೆದುಕೊಂಡಾಗ ಫಸ್ಟು ಪ್ರಶ್ನೆ ಏನಿದೆ ಅಂದರೆ ABCD ಒಂದು ಚತುರ್ಭುಜ. AB, BC, CD ಮತ್ತು DA ಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ PQR ಮತ್ತು S ಆಗಿವೆ. ಏಕೀಕರಣ ಆದರೆ ಫಸ್ಟ್ ಒಂದು ತಗೊಂಡ್ರೆ SR ಅನ್ನೋದು ACಗೆ ಏನಾಗಿದೆ ಸಮಾಂತರವಾಗಿದೆ. SR ಇಸ್ ಈಕ್ವಲ್ ಟು ACಯ ಅರ್ಧದಷ್ಟಿದೆ ಅಂತ ಹೇಳ್ತೀವಿ. ಹಾಗೆಯೇ ಎರಡನೇ ಪ್ರಶ್ನೆ PQ ಇಸ್ ಈಕ್ವಲ್ ಟು SR ಅಂತ ಕೊಟ್ಟಿದ್ದಾರೆ. ಮೂರನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ PQRS ಒಂದು ಸಮಾಂತರ ಚತುರ್ಭುಜ ಎಂದು ತೋರಿಸಿ ಅಂತ ಹೇಳಿದ್ದಾರೆ. ಹಾಗಾದರೆ ಈ ಮೂರು ಪ್ರಶ್ನೆಗೆ ಪರಿಹಾರವನ್ನು ತೆಗೆದುಕೊಂಡ್ರೆ ಚಿತ್ರ ಅರ್ಥ ಆಗಿದೆ ಅಂತ ಭಾವಿಸ್ತಾನೆ ವಿದ್ಯಾರ್ಥಿಗಳೇ. ABCD ಏನು ಒಂದು ಚತುರ್ಭುಜ, ಇದರಲ್ಲಿ PQRS ಬರುವಂತಹ ಎಲ್ಲ ಬಾಹುಗಳ ಮಧ್ಯಬಿಂದುಗಳು, ಅವುಗಳನ್ನು ಸೇರಿಸಬೇಕು. AC ಏನಾಗಿದೆ ಆ ಚತುರ್ಭುಜದ ಕರ್ಣವಾಗಿದೆ. ಇದು ಈ ಚಿತ್ರಕ್ಕೆ ಸಂಬಂಧಪಟ್ಟಿರುವಂಥ ಅಂಶ. ಹಾಗಾದರೆ ಇದಕ್ಕೆ ಪರಿಹಾರ ಏನಿದೆ? ಇಲ್ಲಿ ಮೂರು ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಹಿಡಿಯಬೇಕಾಗಿದೆ. ಮೊದಲನೇ ಪ್ರಶ್ನೆ ತಗೊಂಡ್ರೆ ತ್ರಿಭುಜ ADCಯಲ್ಲಿ ನೋಡಿ, ಆ ಏಕೀಕರಣ ಎರಡು ತ್ರಿಭುಜ ಉಂಟು ಮಾಡಿದೆ. ಒಂದು ADC, ಇನ್ನೊಂದು ABC. ಇಲ್ಲಿ ನಾವು ತಗೊಳ್ತಾ ಇರೋದು ADC ಮಾತ್ರ. ADCಯಲ್ಲಿ S ಮತ್ತು Rಗಳು DA ಮತ್ತು CD ಬಾಹುಗಳ ಮಧ್ಯಬಿಂದುಗಳು. ಈ SR ಅನ್ನೋದೇನಾಗಿದೆ ACಗೆ ಸಮಾಂತರವಾಗಿದೆ ಮತ್ತು ACಯ ಅರ್ಧದಷ್ಟು ಯಾವುದಿದೆ SR ಇದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಪ್ರಮೇಯ 9 ಅಂದರೆ ಮಧ್ಯಬಿಂದು ಪ್ರಮೇಯ. ಆ ಹೇಳಿಕೆಯ ಪ್ರಕಾರ ಈ ಎರಡು ಅಂಶಗಳನ್ನು ನಾವು ತೆಗೆದುಕೊಳ್ತೇವೆ. ಸೊ ಹಾಗಾಗಿ ಇದನ್ನು ಸಮೀಕರಣ 1 ಅಂತ ಹೇಳಿ ತೆಗೆದುಕೊಳ್ಳೋಣ. ಈ ಪ್ರಶ್ನೆಯಲ್ಲಿ ಮೊದಲ ಪ್ರಶ್ನೆ ಇದೆ ಅಲ್ವಾ ಕೇಳಿರೋದು, ಪ್ರೂವ್ ಮಾಡಿ ಅಂಥೇಳಿ. ಸೊ ಹಾಗಾಗಿ DA ಮತ್ತು CD ಬಾಹುಗಳು ಮಧ್ಯಬಿಂದುಗಳಾಗಿರೋದ್ರಿಂದನೇ SR ಮತ್ತು Rಗಳು ಇಲ್ಲಿ ನಾವು ಮಧ್ಯಬಿಂದು ಪ್ರಮೇಯವನ್ನು ಉಪಯೋಗಿಸಿ ಪ್ರೂವ್ ಮಾಡಿದ ವಿದ್ಯಾರ್ಥಿಗಳೇ. ಇನ್ನು ನಂತರ ಎರಡನೇ ಪ್ರಶ್ನೆಗೆ ನಾವು ಪ್ರೂವ್ ಮಾಡೋಕ್ಕೆ ಹೋದರೆ PQ ಇಸ್ ಈಕ್ವಲ್ ಟು SR ಅಂತೇಳಿ ಪ್ರೂವ್ ಮಾಡಬೇಕು. ತ್ರಿಭುಜ ABCಯಲ್ಲಿ P ಮತ್ತು Qಗಳು AB ಮತ್ತು BC ಬಾಹುಗಳ ಮಧ್ಯಬಿಂದುಗಳು. ಈ PQ ಅನ್ನೋದೇನಾಗಿದೆ ACಗೆ ಸಮಾಂತರವಾಗಿದೆ ಮತ್ತು PQ ಇಸ್ ಈಕ್ವಲ್ ಟು ACಯ ಅರ್ಧದಷ್ಟಿದೆ. ಇದು ನಾವು ಪ್ರಮೇಯದ ಪ್ರಕಾರ ಬರಿತೇವೆ. ಇದನ್ನು ಸಮೀಕರಣ 2 ಅಂತ ಹೇಳಿ ತೆಗೆದುಕೊಳ್ಳೋಣ. ಈಗ ಸ್ವಲ್ಪ ಸಮೀಕರಣ 1 ಮತ್ತು 2 ಅಬ್ಸರ್ವ್ ಮಾಡಿದರೆ PQ ಇಸ್ ಈಕ್ವಲ್ ಟು SR ಆಗಿದೆ. ಏಕೆಂದರೆ ACಯ ಅರ್ಧದಷ್ಟಿದಾವೆ ಎರಡು. RHS ಸೈಡ್ ಕ್ಯಾನ್ಸಲ್ ಆಗುತ್ತೆ, LHS ಸೈಡ್ ಏನು PQ ಇಸ್ ಈಕ್ವಲ್ ಟು SR ಅಂತ ಉಳಿಯುತ್ತೆ. ಮತ್ತು ಈ PQ ಏನಾಗಿದೆ SRಗೆ ಸಮಾಂತರವಾಗಿದೆ ಅಂತ ಹೇಳಿ ಹೇಳ್ತೇವೆ. ಇದನ್ನು ಸಮೀಕರಣ 3 ಅಂತ ಹೇಳಿ ತೆಗೆದುಕೊಳ್ಳೋಣ. ಇದೇ ರೀತಿ ನಾವೀಗ PQRS ಒಂದು ಸಮಾಂತರ ಚತುರ್ಭುಜ ಅಂತ ಪ್ರೂವ್ ಮಾಡಬೇಕು. ಅಂದರೆ ಇಲ್ಲಿ ಏನಾಗಿರ್ಬೇಕೀಗ RQ ಅನ್ನೋದು SPಗೆ ಸಮಾಂತರ ತೋರಿಸ್ಬೇಕು. ಹಾಗೆಯೇ RQ ಬಾವು SPಗೆ ಸಮಾಂತರ ಅಂತಲೂ ಕೂಡ ಪ್ರೂವ್ ಮಾಡಿದಾಗ ಆಗ ಚತುರ್ಭುಜ ಸಮಾಂತರವಾಗಿದೆ ಅಂತ ಹೇಳಿ ಹೇಳ್ತೇವೆ. ಈಗ ಈ ಎಲ್ಲ ಈಕ್ವೇಷನ್ಸ್ನ ತೆಗೆದುಕೊಂಡಾಗ PQ ಅನ್ನೋದು SRಗೆ ಸಮಾಂತರವಾಗಿದೆ. ಹಾಗೆಯೇ PQ SRಗೆ ಸಮಾಂತರ ತಗೊಂಡಿವಿ. ಇದೇ ರೀತಿ RQ ಕೂಡ SPಗೆ ಏನಾಗಿರುತ್ತೆ ಸಮಾಂತರವಾಗಿರುತ್ತೆ ಮತ್ತು RQ ಬಾವು SP ಬಾವುಗೆ ಸಮನೂ ಕೂಡ ಆಗಿರುತ್ತೆ. ಹಾಗಾದರೆ ಇದು ಯಾವುದರ ಗುಣಲಕ್ಷಣ? ನಮ್ಮ ಸಮಾಂತರ ಚತುರ್ಭುಜದ ಗುಣಲಕ್ಷಣವಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳೇ PQRS ಒಂದು ಸಮಾಂತರ ಚತುರ್ಭುಜ ಅಂತೇಳಿ ಕರಿತೇವೆ. ಹಾಗಾದರೆ ಈ ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡುಹಿಡಿದಿರೋದು ಸ್ಟೆಪ್ಸ್ ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಏನು ಡೌಟ್ ಇಲ್ಲ ಅಲ್ವಾ? ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ABCD ಒಂದು ವಜ್ರಾಕೃತಿ. AB, BC, CD ಮತ್ತು DA ಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ PQR ಮತ್ತು S ಆಗಿವೆ. PQRS ಒಂದು ಆಯತ ಎಂದು ತೋರಿಸಿ ಅಂತ ಹೇಳಿ ಕೇಳಿದ್ದಾರೆ. ಕೊಟ್ಟಿರೋದು ವಜ್ರಾಕೃತಿ,
ಅದನ್ನು ತೆಗೆದುಕೊಂಡು ಏನಂತ ಪ್ರೂವ್ ಮಾಡಬೇಕು ನಾವೀಗ, ಅದರಲ್ಲಿ ಬರುವಂತಹ ಪಿ ಕ್ಯೂ ಆರ್ ಎಸ್ ಒಂದು ಆಯತ ಅಂತ ಪ್ರೂವ್ ಮಾಡಬೇಕು. ಆಯತ ಅಂದರೆ ಅಭಿಮುಖ ಬಾಹುಗಳು ಸಮ, ಆ ಗುಣಲಕ್ಷಣವನ್ನು ನಾವು ಪ್ರೂವ್ ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ಇದಕ್ಕೆ ಪರಿಹಾರ ಏನಿರಬಹುದು ನೋಡ್ತಾ ಹೋಗೋಣ ಬನ್ನಿ. ಎ ಬಿ ಸಿ ಡಿ ಒಂದು ವಜ್ರಾಕೃತಿ. ಫಸ್ಟ್ ಪಾಯಿಂಟನ್ನು ತೆಗೆದುಕೊಂಡ್ರೆ ತ್ರಿಭುಜ ಎ ಬಿ ಡಿನಲ್ಲಿ ಪಿ ಮತ್ತು ಎಸ್ಗಳು ಎ ಬಿ ಮತ್ತು ಎ ಡಿ ಬಾಹುಗಳ ಮಧ್ಯಬಿಂದುಗಳು. ಹಾಗೆಯೇ ಪಿ ಎಸ್ ಅನ್ನೋದು ಬಿ ಡಿಗೆ ಸಮಾಂತರವಾಗಿದೆ ಮತ್ತು ಪಿ ಎಸ್ ಇಸ್ ಈಕ್ವಲ್ ಟು ಬಿ ಡಿಯ ಅರ್ಧದಷ್ಟಿದೆ. ಇದನ್ನು ಯಾವ ಆಧಾರದ ಮೇಲೆ ಬರಿತೀವಿ ನಾವು, ನಮ್ಮ ಪ್ರಮೇಯ ಮಧ್ಯಬಿಂದು ಪ್ರಮೇಯ ಇದಲ್ವಾ, ಅವುಗಳ ಆಧಾರದ ಮೇಲೆ ಬರಿತಾ ಹೋಗ್ತೀವಿ. ಹಾಗಾಗಿ ಇದನ್ನು ಸಮೀಕರಣ 1 ಅಂಥೇಳಿ ತೆಗೆದುಕೊಳ್ಳೋಣ. ವಿದ್ಯಾರ್ಥಿಗಳ ಡಯಾಗ್ರಾಮು ನಿಮಗೆ ಅರ್ಥ ಆಗ್ತಿದೆ ಅಲ್ವಾ. ಎ ಬಿ ಸಿ ಡಿ, ಎ ಬಿಯ ಮಧ್ಯಬಿಂದು ಪಿ, ಆವಾಗಲೇ ಹೇಳ್ದಂಗೆ ಬಿ ಸಿಯ ಮಧ್ಯಬಿಂದು ಕ್ಯೂ, ಸಿ ಡಿಯ ಮಧ್ಯಬಿಂದು ಆರ್, ಎ ಡಿಯ ಮಧ್ಯಬಿಂದು ಎಸ್ ತೊಗೊಂಡಿದ್ದೀವಿ. ಎ ಸಿ ಮತ್ತು ಬಿ ಡಿಯನ್ನು ಸೇರಿಸಿದ್ದೀವಿ. ಹಾಗೆಯೇ ಆ ಮಧ್ಯಬಿಂದುಗಳನ್ನೆಲ್ಲ ಜಾಯಿನ್ ಮಾಡಿದಾಗ ನಮಗೆ ಪಿ ಕ್ಯೂ ಆರ್ ಎಸ್ ಅನ್ನುವಂತಹ ಆಕೃತಿ ಬಂದಿದೆ. ಈಗ ಅದನ್ನು ನಾವು ಆಯತ ಅಂತ ಪ್ರೂವ್ ಮಾಡಬೇಕು. ಹಾಗಾದರೆ ಇನ್ನೊಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ. ತ್ರಿಭುಜ ಬಿ ಸಿ ಡಿ. ಈ ಬಿ ಸಿ ಡಿಯಲ್ಲಿ ಕ್ಯೂ ಮತ್ತು ಆರ್ಗಳೇನಾಗಿದ್ದಾವೆ, ಬಿ ಸಿ ಬಾವು ಮತ್ತು ಡಿ ಸಿ ಬಾವುಗಳ ಮಧ್ಯಬಿಂದುಗಳು. ಮಧ್ಯಬಿಂದು ಅಂದ ತಕ್ಷಣ ನಮ್ಮ ಪ್ರಮೇಯವನ್ನು ಅನ್ವಯ ಮಾಡಬೇಕು ನಾವಿಲ್ಲಿ. ಹಾಗಾದರೆ ಈ ಕ್ಯೂ ಆರ್ ಅನ್ನೋದು ಬಿ ಡಿಗೆ ಏನಾಗಿದೆ, ಸಮಾಂತರವಾಗಿದೆ. ಅದಲ್ದಲೇ ಈ ಕ್ಯೂ ಆರ್ ಬಾವು ಬಿ ಡಿಯ ಅರ್ಧದಷ್ಟು ಇದೆ. ಹಾಗಾಗಿ ನಮ್ಮ ಮಧ್ಯಬಿಂದು ಪ್ರಮೇಯದ ಪ್ರಕಾರ ಈ ಸ್ಟೇಟ್ಮೆಂಟ್ನ ನಾವು ಬರಿತಾ ಹೋಗ್ತೀವಿ. ಇದನ್ನು ಸಮೀಕರಣ 2 ಅಂತ ಹೇಳಿ ತೆಗೆದುಕೊಳ್ಳೋಣ. ಹೀಗೆ ಸಮೀಕರಣ 1 ಮತ್ತು 2 ತೆಗೆದುಕೊಂಡಾಗ ಪಿ ಎಸ್ ಇಸ್ ಈಕ್ವಲ್ ಟು ಕ್ಯೂ ಆರ್, ಏಕೆಂದರೆ ಅದರಲ್ಲಿ ಆರ್ ಎಚ್ ಎಸ್ ಸೈಡು ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ಪಿ ಎಸ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಮತ್ತು ಈ ಪಿ ಎಸ್ ಅನ್ನೋದು ಕ್ಯೂ ಆರ್ಗೆ ಏನಾಗಿದೆ, ಸಮಾಂತರವಾಗಿದೆ. ಹಾಗಾಗಿ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಅಂತೇಳಿ ಕರೀತೇವೆ. ಸಮಾಂತರ ಚತುರ್ಭುಜ ಆಯಿತು ಅಂದರೆ ಅದರಲ್ಲಿ ಬರುವಂತಹ ಎಲ್ಲ ಬಾಹುಗಳು ನಮ್ಮ ದತ್ತ ವಜ್ರಾಕೃತಿಯಲ್ಲ ಎ ಬಿ ಸಿ ಡಿ, ಅದರಲ್ಲಿ ಬರುವಂತಹ ಬಾಹುಗಳಿಗೆ ಸಮಾಂತರವಾಗಿರುತ್ತೆ. ಹಾಗಾದರೆ ಯಾವ್ಯಾವ ಬಾಹುಗಳು ಸಮಾಂತರವಾಗಿರುತ್ತೆ ನೋಡೋಣ ಬನ್ನಿ. ಪಿ ಎಸ್ ಅನ್ನೋದು ಬಿ ಡಿಗೆ ಸಮಾಂತರವಾಗಿದೆ. ಹಾಗೆಯೇ ಪಿ ಇ ಅನ್ನೋದು ಎಫ್ ಒ ಈ ಬಾಹುಗೆ ಸಮಾಂತರವಾಗಿದೆ. ಇದೇ ರೀತಿ ಪಿ ಕ್ಯೂ ಅನ್ನೋದು ಎ ಸಿಗೆ ಸಮಾಂತರವಾಗಿದೆ. ನೆಕ್ಸ್ಟು ಪಿ ಎಫ್ ಅನ್ನೋದು ಒ ಇಗೆ ಸಮಾಂತರವಾಗಿದೆ. ಅರ್ಥ ಆಗ್ತಿದೆಯಲ್ಲ ವಿದ್ಯಾರ್ಥಿಗಳೇ. ಸಮಾಂತರ ಚತುರ್ಭುಜ ಅಂತ ತೆಗೆದುಕೊಂಡಿರೋದ್ರಿಂದ ಈ ಎಲ್ಲ ಬಾಹುಗಳು ಸಮಾಂತರವನ್ನು ಹೊಂದಿದೆ. ಹಾಗಾದರೆ ಪಿ ಎಫ್ ಒ ಇ ಇದು ಒಂದು ಸಮಾಂತರ ಚತುರ್ಭುಜ ಅಂಥೇಳಿ ಕರಿತೇವೆ. ಹಾಗಾದರೆ ಎ ಬಿ ಸಿ ಡಿ ವಜ್ರಾಕೃತಿಯಲ್ಲಿ ಕರ್ಣಗಳು ಏನಾಗಿರ್ತವೆ, ಪರಸ್ಪರ ಲಂಬವಾಗಿ ಅರ್ಧಿಸುತ್ತೆ. ಇದು ವಜ್ರಾಕೃತಿಯ ಗುಣಲಕ್ಷಣ ಅಲ್ವಾ. ನಾವು ಸ್ಟಾರ್ಟಿಂಗಲ್ಲೇ ಚತುರ್ಭುಜದ ವಿಧಗಳಲ್ಲಿ ಎಲ್ಲ ವಿಧಗಳ ಆಕೃತಿ, ಅವುಗಳ ಗುಣಲಕ್ಷಣಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅಲ್ವಾ. ಆ ಗುಣಲಕ್ಷಣವನ್ನು ಇಲ್ಲಿ ತಗೊಂಡಿದ್ದೀವಿ. ಹಾಗಾಗಿ ಕೋನ ಬಿ ಒ ಇ ಅನ್ನೋದು ಕೋನ ಎಫ್ ಒ ಇಗೆ ಪರಸ್ಪರ ಸಮನಾಗಿರ್ತವೆ. ಯಾಕೆ ಅಂದರೆ ಅವುಗಳು ಪರಸ್ಪರ ಲಂಬವಾಗಿ ಅರ್ಧಿಸೋದ್ರಿಂದ 90 ಡಿಗ್ರಿ ಕೋನವನ್ನು ಹೊಂದಿದೆ ಅಂಥೇಳಿ ಹೇಳಲ್ಪಡ್ತೀವಿ. ಸಮಾಂತರ ಚತುರ್ಭುಜದಲ್ಲಿ ಒಂದು ಕೋನ 90 ಡಿಗ್ರಿ ಇದ್ದರೆ ಇನ್ನೆಲ್ಲ ಕೋನಗಳು 90 ಡಿಗ್ರಿನೇ ಇದೆ ಅಂತ ಹೇಳಿ ನಾವು ಊಹಿಸ್ಕೊಳ್ಳೋದಲ್ಲ. ದಟ್ ಈಸ್ ಅಂಡರ್ಸ್ಟುಡ್. ಅದು ಏನಾಗಿರುತ್ತೆ, ಎಲ್ಲ ಬಾಹುಗಳು 90 ಡಿಗ್ರಿಯನ್ನೇ ಹೊಂದಿರುತ್ತೆ. ಅಭಿಮುಖ ಬಾಹುಗಳು ಪರಸ್ಪರ ಸಮನಾಗಿರ್ತವೆ. ಹಾಗಾಗಿ ಪಿ ಎಫ್ ಒ ಇಯನ್ನು ಒಂದು ಆಯತ ಅಂಥೇಳಿ ಕರಿತೇವೆ. ಏಕೆಂದರೆ ಇಲ್ಲಿ ನಮಗೆ ಆಯತದ ಗುಣಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗಾಗಿ ಇದನ್ನು ಆಯತ ಅಂಥೇಳಿ ಕರೆಯಲ್ಪಡ್ತೀವಿ. ಕೋನ ಪಿನೂ ಕೂಡ ಏನಾಗಿರುತ್ತೆ, 90 ಡಿಗ್ರಿ ಆಗಿರುತ್ತೆ. ಹಾಗಾದರೆ ಈ ಎಲ್ಲ ಅಂಶಗಳನ್ನು ತೆಗೆದುಕೊಂಡು ನಾವು ಒಂದು ತೀರ್ಮಾನಕ್ಕೆ ಬರ್ತೇವೆ. ಏನಂದರೆ ಪಿ ಕ್ಯೂ ಆರ್ ಎಸ್ ಒಂದು ಆಯತವಾಗಿದೆ ಅಂತ ಹೇಳಿ ಕರೆಯಲ್ಪಡ್ತೀವಿ. ಈಗ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ವಿದ್ಯಾರ್ಥಿಗಳೇ ಅಲ್ವಾ. ಏನು ಡೌಟ್ ಇಲ್ಲ ಅಲ್ವಾ. ಓಕೆ, ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ.
ಮೂರನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ನಾವು ಹಿಂದಿನ ಪ್ರಶ್ನೆಯಲ್ಲಿ ವಜ್ರಾಕೃತಿಯನ್ನು ತೆಗೆದುಕೊಂಡು ಅದರಲ್ಲಿ ಬರುವಂಥ ಇನ್ನೊಂದನ್ನು ಆಯತ ಅಂತ ಪ್ರೂವ್ ಮಾಡಿದ್ವಿ. ಹಾಗೆಯೇ ಇದರ ವೈಸ್ ವರ್ಸ, ಅಂದರೆ ABCD ಒಂದು ಆಯತ ಅಂತ ತಗೊಂಡು ಆ ಮಧ್ಯಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವಂಥ ಆಕೃತಿನ ವಜ್ರಾಕೃತಿ ಅಂತೇಳಿ ನಾವು ಪ್ರೂವ್ ಮಾಡಬೇಕಾಗಿದೆ. ಹಾಗಾದರೆ ಮೂರನೇ ಪ್ರಶ್ನೆ ಏನಿದೆ ಅಂದರೆ, ABCD ಒಂದು ಆಯತ, AB, BC ಮತ್ತು CD ಹಾಗೂ DA ಬಾಹುಗಳ ಮಧ್ಯಬಿಂದುಗಳು ಕ್ರಮವಾಗಿ PQR ಮತ್ತು S ಆಗಿವೆ. PQRS ಒಂದು ವಜ್ರಾಕೃತಿ ಎಂದು ತೋರಿಸಿ ಅಂತ ಇದೆ. ಚಿತ್ರವನ್ನು ನಾವು ತೆಗೆದುಕೊಂಡಾಗ ABCD ಒಂದು ಆಯತ, ABಯ ಮಧ್ಯಬಿಂದು P, BCಯ ಮಧ್ಯಬಿಂದು S, DCಯ ಮಧ್ಯಬಿಂದು R, ADಯ ಮಧ್ಯಬಿಂದು Q. ಹೀಗೆ ಈ ಎಲ್ಲ ಮಧ್ಯಬಿಂದುಗಳನ್ನು ಸೇರಿಸಿದಾಗ PQRS ಅನ್ನುವಂಥ ಆಕೃತಿ ಬರುತ್ತೆ. AC ಮತ್ತು BD ಕರ್ಣಗಳು ಇವುಗಳನ್ನು ಸೇರಿಸಿದ್ದೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇದಕ್ಕೆ ಪರಿಹಾರವನ್ನು ಹೇಗೆ ಕಂಡುಹಿಡಿತಾ ಹೋಗೋದು ನೋಡೋಣ ಬನ್ನಿ. ABCD ಒಂದು ಆಯತ ಅಂತ ಕೊಟ್ಟಿದ್ದಾರೆ ದತ್ತ. AC ಮತ್ತು BDಗಳು ಆ ಆಯತದ ಕರ್ಣಗಳು. ಆಗ ಎರಡು ತ್ರಿಭುಜಗಳನ್ನು ಉಂಟು ಮಾಡಿದೆ. ಯಾವುದ್ಯಾವುದು? ತ್ರಿಭುಜ ABD ಮತ್ತು ತ್ರಿಭುಜ BCD. ಈಗ ಇಲ್ಲಿ ಮೊದಲನೇ ತ್ರಿಭುಜವನ್ನು ತೆಗೆದುಕೊಳ್ಳೋಣ. ABDಯಲ್ಲಿ P ಮತ್ತು Q AB ಬಾಹು ಮತ್ತು AD ಬಾಹುಗಳ ಮಧ್ಯಬಿಂದುಗಳು ಅಲ್ವಾ? ಹಾಗಾದ್ರೆ ನಾವಿಲ್ಲಿ ಏನು ಮಾಡಬೇಕು? ಮಧ್ಯಬಿಂದು ಪ್ರಮೇಯವನ್ನು ಅನ್ವಯ ಮಾಡಬೇಕು. ಹಾಗಾದರೆ PQ ಅನ್ನೋದು BDಗೆ ಏನಾಗಿರುತ್ತೆ? ಸಮಾಂತರವಾಗಿದೆ. ವಿದ್ಯಾರ್ಥಿಗಳ ಅರ್ಥ ಆಗ್ತಿದೆ ಅಲ್ವಾ ನಾನು ಹೇಳ್ತಿರೋದು? ಓಕೆ. ಮತ್ತು PQ ಇಸ್ ಈಕ್ವಲ್ ಟು BDಯ ಅರ್ಧದಷ್ಟಿರುತ್ತೆ ಅಂತ ಹೇಳ್ತೀವಿ. ಅದಲ್ದಲನೆ ಇದು ಕೂಡ AC ಇಸ್ ಈಕ್ವಲ್ ಟು BD ಅಂತೇಳಿ ಆಗಿರೋದ್ರಿಂದ ACಗೂ ಕೂಡ PQ ಏನಾಗಿರುತ್ತೆ? ಅರ್ಧದಷ್ಟು ಇರುತ್ತೆ ಅಂತ ಹೇಳ್ತೀವಿ. ಇದನ್ನ ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. ತ್ರಿಭುಜ BCDಯಲ್ಲಿ ನಾವು ವಿದ್ಯಾರ್ಥಿಗಳೇ ಇಲ್ಲಿ ತ್ರಿಭುಜ BCDಯಲ್ಲಿ ತೆಗೆದುಕೊಂಡಾಗ S ಮತ್ತು Rಗಳು BC ಮತ್ತು CD ಬಾಹುಗಳ ಮಧ್ಯಬಿಂದುಗಳಾಗಿವೆ. ಹಾಗಾಗಿ SR ಅನ್ನೋದು BDಗೆ ಏನಾಗಿದೆ? ಸಮಾಂತರವಾಗಿದೆ. ಮತ್ತು SR ಇಸ್ ಈಕ್ವಲ್ ಟು BDಯ ಅರ್ಧದಷ್ಟಿದೆ ಅಂತ ಕರಿತೇವೆ. ಹಾಗಾಗಿ ಈ BD ಅನ್ನೋದು ACಯ ಅರ್ಧದಷ್ಟು ಕೂಡ ಇದೆ. AC ಇಸ್ ಈಕ್ವಲ್ ಟು BD ಆಗಿದೆ. ಸೊ ಇದನ್ನು ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಸಮೀಕರಣ 1 ಮತ್ತು 2 ತೆಗೆದುಕೊಂಡಾಗ PQ ಇಸ್ ಈಕ್ವಲ್ ಟು SR ಮತ್ತು ಈ PQ ಅನ್ನೋದು SRಗೆ ಏನಾಗಿದೆ? ಸಮಾಂತರವಾಗಿದೆ. ಹಾಗೆಯೇ PQRS ಒಂದು ಸಮಾಂತರ ಚತುರ್ಭುಜ ಅಂತೇಳಿ ಕರೆಯಲ್ಪಡ್ತೀವಿ. ಇದೇ ರೀತಿಯಾಗಿ ನಾವು PS ಅನ್ನು ತೆಗೆದುಕೊಂಡಾಗ ಇದು ಕೂಡ QRಗೆ ಸಮಾಂತರವಾಗಿರುತ್ತೆ ಮತ್ತು ಸಮವಾಗಿರುತ್ತೆ. ಅದಲ್ಲದೆ ACಯ ಅರ್ಧದಷ್ಟಿರುತ್ತೆ ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ಇದನ್ನು ಸಮೀಕರಣ 3 ಅಂತೇಳಿ ತೆಗೆದುಕೊಳ್ಳೋಣ. ಸಮೀಕರಣ 1, 2 ಮತ್ತು 3 ತೆಗೆದುಕೊಂಡಾಗ PQ ಇಸ್ ಈಕ್ವಲ್ ಟು SR ಹಾಗೆಯೇ PS ಇಸ್ ಈಕ್ವಲ್ ಟು QR ಅಂತೇಳಿ ತೆಗೆದುಕೊಳ್ತೀವಿ. ಈ ರೀತಿಯಾಗಿ ತೆಗೆದುಕೊಂಡಾಗ ಇಲ್ಲಿ ಎಲ್ಲ ಬಾಹುಗಳು ಪರಸ್ಪರ ಏನಾಗಿರುತ್ತೆ? ಸಮನಾಗಿರುತ್ತೆ. ಇದು ನಮ್ಮ ವಜ್ರಾಕೃತಿಯ ಗುಣಲಕ್ಷಣ ಆಗಿರೋದ್ರಿಂದ PQRS ಒಂದು ವಜ್ರಾಕೃತಿ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳ. ಸಮಾಂತರ ಚತುರ್ಭುಜದ ಎಲ್ಲ ಬಾಹುಗಳು ಏನಾಗಿರುತ್ತೆ? ಸಮವಾಗಿವೆ ಅಂಥೇಳಿ ಹೇಳ್ತೇವೆ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಕೂಡ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ನಂತರ 4ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ABCD ಒಂದು ತ್ರಾಪಿಜ್ಯ. ಈ AB ಅನ್ನೋದು DCಗೆ ಏನಾಗಿದೆ? ಸಮಾಂತರವಾಗಿದೆ. ಹಾಗೆಯೇ BD ಕರ್ಣ ಮತ್ತು ADಯ ಮಧ್ಯಬಿಂದು E ಆಗಿದೆ ಅಂತ ಹೇಳ್ತೀವಿ. ಈ ಮೂಲಕ ABಗೆ ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆಯಿರಿ. ಅದು BCಯನ್ನು F ಬಿಂದುವಿನಲ್ಲಿ ಛೇದಿಸುತ್ತದೆ. BCಯ ಮಧ್ಯಬಿಂದು F ಎಂದು ತೋರಿಸಿ ಅಂತೇಳಿ ಕೊಡಲ್ಪಟ್ಟಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಡಯಾಗ್ರಾಮನ್ನು ತೆಗೆದುಕೊಂಡಾಗ ABCD ಏನು ಒಂದು ತ್ರಾಪಿಜ್ಯ ಅಂತೇಳಿ ಕರಿತೀವಿ. AB ಅನ್ನೋದು DCಗೆ ಸಮಾಂತರವಾಗಿದೆ. BD ಅನ್ನೋದು ಕರ್ಣ ಅಂತೇಳಿ ಕರೆಯಲ್ಪಡ್ತವೆ. ಇದಕ್ಕೆ ಪರಿಹಾರವನ್ನು ನಾವು ನೋಡ್ತಾ ಹೋದರೆ, ತ್ರಿಭುಜ ABDಯಲ್ಲಿ EU ADಯ ಮಧ್ಯಬಿಂದು ಅಂತೇಳಿ ತೆಗೆದುಕೊಳ್ತೀವಿ. ಹಾಗೆಯೇ EF ಅನ್ನೋದು ABಗೆ ಏನಾಗಿದೆ? ಸಮಾಂತರವಾಗಿದೆ ಅಂತೇಳಿ ಹೇಳ್ತೀವಿ. ಹಾಗೆಯೇ PU BDಯ ಮಧ್ಯಬಿಂದು ಅಂತೇಳಿ ತೆಗೆದುಕೊಳ್ತೀವಿ ಪ್ರಮೇಯದ ಪ್ರಕಾರ. ಹಾಗೆಯೇ ತ್ರಿಭುಜ BDCಯಲ್ಲಿ
ಪಿ ಯು ಬಿ ಡಿಯ ಮಧ್ಯಬಿಂದು. ಈ ಪಿ ಎಫ್ ಅನ್ನೋದು ಎ ಬಿಗೆ ಸಮಾಂತರವಾಗಿದೆ, ಹಾಗೆಯೇ ಸಿ ಡಿ ಬಾವುಗೂ ಕೂಡ ಸಮಾಂತರವಾಗಿದೆ. ಹಾಗಾಗಿ ಎಫ್ ಯು ಬಿ ಸಿಯ ಮಧ್ಯಬಿಂದು ಅಂತೇಳಿ ಕರೆಯಲ್ಪಡ್ತವೆ. ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ವಿದ್ಯಾರ್ಥಿಗಳೇ 5ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಬಿ ಅನ್ನೋದು ಸಿ ಡಿಗೆ ಸಮವಾಗಿದೆ. ಅದಲ್ಲದೆ ಎ ಬಿ ಮತ್ತು ಸಿ ಡಿ ಬಾವುಗಳ ಮಧ್ಯಬಿಂದುಗಳು ಕ್ರಮವಾಗಿ ಇ ಮತ್ತು ಎಫ್ ಆಗಿದೆ. ಎ ಎಫ್ ಮತ್ತು ಇ ಸಿ ರೇಖಾಖಂಡಗಳು ಬಿ ಡಿ ಕರ್ಣವನ್ನು ತ್ರಿವಿಭಾಗಿಸುತ್ತದೆ ಎಂದು ತೋರಿಸಿ ಅಂತ ಇದೆ. ಸೊ ವಿದ್ಯಾರ್ಥಿಗಳ ಇಲ್ಲಿ ಡಯಾಗ್ರಾಮನ್ನು ತೆಗೆದುಕೊಂಡಾಗ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಎ ಬಿಯ ಮಧ್ಯಬಿಂದು ಇ, ಡಿ ಸಿಯ ಮಧ್ಯಬಿಂದು ಎಫ್. ಹಾಗೆಯೇ ಬಿ ಡಿಯನ್ನು ನಾವು ಸೇರಿಸಲ್ಪಟ್ಟಾಗ ಈ ಎ ಎಫ್ ಮತ್ತು ಇ ಸಿ ರೇಖೆಯ ಮೇಲೆ ಪಿ ಮತ್ತು ಕ್ಯೂ ಬಿಂದುವಿನಲ್ಲಿ ಏನಾಗಿದೆ, ಸಂಧಿಸಲ್ಪಟ್ಟಿದೆ. ಇದಕ್ಕೆ ನಾವು ಪರಿಹಾರವನ್ನು ತೆಗೆದುಕೊಂಡಾಗ ಎಫ್ ಅನ್ನುವಂಥದ್ದು ಸಿ ಡಿ ಬಾಹುವಿನ ಮಧ್ಯಬಿಂದು ಅಂಥೇಳಿ ತೆಗೆದುಕೊಳ್ತೀವಿ. ಈ ಸಿ ಎಫ್ ಅನ್ನೋದು ಸಿ ಡಿಯ ಅರ್ಧದಷ್ಟಿದೆ ಅಂಥೇಳಿ ಹೇಳ್ತೀವಿ. ಯಾವುದರ ಪ್ರಕಾರ? ನಮ್ಮ ಮಧ್ಯಬಿಂದು ಪ್ರಕಾರ. ಈ ಇ ಅನ್ನೋದು ಎ ಬಿಯ ಬಾಹುವಿನ ಮಧ್ಯಬಿಂದು. ಹಾಗಾಗಿ ಎ ಇ ಅನ್ನೋದು ಎ ಬಿಯ ಅರ್ಧದಷ್ಟಿದೆ ಅಂಥೇಳಿ ತೆಗೆದುಕೊಳ್ತೀವಿ. ಆದರೆ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ, ಈ ಎ ಬಿ ಬಾಹು ಸಿ ಡಿ ಬಾಹುಗೇನಾಗಿದೆ, ಸಮವಾಗಿದೆ ಅಂಥೇಳಿ ಹೇಳ್ತೀವಿ. ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳೇನಾಗಿರುತ್ತೆ, ಪರಸ್ಪರ ಸಮನಾಗಿರುತ್ತೆ. ಅಂದರೆ ಯಾವುದ್ಯಾವುದು? ಎ ಇ ಅನ್ನೋದು ಸಿ ಎಫ್ಗೇನಾಗಿರುತ್ತೆ, ಸಮ ಆಗಿರುತ್ತೆ. ಹಾಗೆಯೇ ಎ ಇ ಅನ್ನೋದು ಸಿ ಎಫ್ಗೆ ಸಮಾಂತರವಾಗಿದೆ. ಇಲ್ಲಿ ಎ ಇ ಸಿ ಎಫ್ ಅನ್ನು ತೆಗೆದುಕೊಂಡಾಗ ಒಂದು ಸಮಾಂತರ ಚತುರ್ಭುಜ ಅಂತೇಳಿ ಕರೆಯಲ್ಪಡ್ತೀವಿ. ಈಗ ಇದು ಸಮಾಂತರ ಚತುರ್ಭುಜ ಆಗಿರೋದ್ರಿಂದ ಎ ಎಫ್ ಬಾವು ಸಿ ಇ ಬಾವುಗೆ ಪರಸ್ಪರ ಸಮಾಂತರವಾಗಿರುತ್ತೆ. ಮತ್ತು ಎ ಪಿ ಅನ್ನೋದು ಇ ಕ್ಯೂಗೂ ಕೂಡ ಸಮಾಂತರವಾಗಿರುತ್ತೆ. ಇದಲ್ದಲೇ ಪಿ ಎಫ್ ಬಾವು ಕೂಡ ಕ್ಯೂ ಸಿ ಬಾವುಗೆ ಸಮಾಂತರವಾಗಿರುತ್ತೆ. ಇಲ್ಲಿ ನಮಗೆ ತ್ರಿಭುಜಗಳು ಕಂಡು ಬರ್ತಾ ಇದೆ. ಯಾವ ತ್ರಿಭುಜಗಳು ಅಂದರೆ ಎ ಬಿ ಪಿ. ವಿದ್ಯಾರ್ಥಿಗಳೇ, ಈ ತ್ರಿಭುಜವನ್ನು ತೆಗೆದುಕೊಂಡಾಗ ಇದರಲ್ಲಿ ಇ ಅನ್ನೋದು ಎ ಬಿಯ ಮಧ್ಯಬಿಂದು. ಹಾಗಾಗಿ ಈ ಏನು ಎ ಪಿ ಅನ್ನೋದು ಈ ಕ್ಯೂಗೇನಾಗಿರುತ್ತೆ, ಸಮಾಂತರವಾಗಿರುತ್ತೆ ನಮ್ಮ ಮಧ್ಯಬಿಂದು ಪ್ರಮೇಯದ ಪ್ರಕಾರ. ಹಾಗಾಗಿ ಕ್ಯೂ ಯು ಬಿ ಪಿಯ ಮಧ್ಯಬಿಂದು. ನೆಕ್ಸ್ಟು ಬಿ ಕ್ಯೂ ಅನ್ನೋದು ಪಿ ಕ್ಯೂಗೆ ಸಮಾಂತರವಾಗಿದೆ. ಸೊ ಇದನ್ನು ಸಮೀಕರಣ 1 ಅಂಥೇಳಿ ತೆಗೆದುಕೊಳ್ಳೋಣ. ತ್ರಿಭುಜ ಸಿ ಡಿ ಕ್ಯೂನಲ್ಲಿ ಎಫ್ ಯು ಸಿ ಡಿಯ ಮಧ್ಯಬಿಂದು, ಪಿ ಎಫ್ ಅನ್ನೋದು ಕ್ಯೂ ಸಿಗೆ ಸಮಾಂತರವಾಗಿದೆ. ಹಾಗಾಗಿ ಪಿ ಯು ಡಿ ಕ್ಯೂನ ಮಧ್ಯಬಿಂದು ಅಂಥೇಳಿ ಕರೀತೇವೆ. ಡಿ ಪಿ ಇಸ್ ಈಕ್ವಲ್ ಟು ಪಿ ಕ್ಯೂ. ಇದು ನಮ್ಮ ಪಿ ಯ ಮಧ್ಯಬಿಂದು ಆಗಿರೋದ್ರಿಂದ ಡಿ ಕ್ಯೂನ, ಡಿ ಪಿ ಅನ್ನೋದು ಪಿ ಕ್ಯೂಗೆ ಏನಾಗಿದೆ, ಸಮವಾಗಿದೆ ಅಂತ ಕರಿತೇವೆ. ಸೊ ಇದನ್ನು ಸಮೀಕರಣ 2 ಅಂಥೇಳಿ ತೆಗೆದುಕೊಳ್ಳೋಣ. ಸಮೀಕರಣ 1 ಮತ್ತು 2 ತೆಗೆದುಕೊಂಡಾಗ ಈ ಬಿ ಕ್ಯೂ ಅನ್ನೋದು ಪಿ ಕ್ಯೂ ಮತ್ತು ಡಿ ಪಿ ಬಾಹುಗಳಿಗೆ ಪರಸ್ಪರ ಸಮನಾಗಿರುತ್ತೆ. ಅದಲ್ಲದೆ ಎ ಎಫ್ ಮತ್ತು ಇ ಸಿ ರೇಖಾಖಂಡಗಳು ಬಿ ಡಿ ಕರ್ಣವನ್ನು ತ್ರಿವಿಭಾಗಿಸುತ್ತದೆ. ಹಾಗಾಗಿ ಇಲ್ಲಿ ನಾವು ಪ್ರೂವ್ ಮಾಡಬೇಕಾಗಿರೋದು ಅದೇ ಅಲ್ವಾ, ಎ ಎಫ್ ಮತ್ತು ಇ ಸಿ ರೇಖಾಖಂಡಗಳು ಬಿ ಡಿ ಕರ್ಣವನ್ನು ವಿಭಾಗಿಸುತ್ತದೆ ಅಂತ ಹೇಳಿಬಿಟ್ಟು ತೆಗೆದುಕೊಳ್ತೇವೆ. ವಿದ್ಯಾರ್ಥಿಗಳ ಈ ಪ್ರಶ್ನೆಗೆ ನಿಮಗೆ ಉತ್ತರ ಅರ್ಥ ಆಗಿದೆ ಅಂಥೇಳಿ ಭಾವಿಸ್ತೇನೆ. ನಿಮಗೇನಾದರೂ ಡೌಟ್ ಇತ್ತು ಅಂದರೆ ನೆಕ್ಸ್ಟು ಮುಂದಿನ ಅವಧಿಯಲ್ಲಿ ಇದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗಬಹುದು. ನೆಕ್ಸ್ಟು 6ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಒಂದು ಚತುರ್ಭುಜ ಅಭಿಮುಖ ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡಗಳು ಪರಸ್ಪರ ಅರ್ಧಿಸುತ್ತವೆ ಎಂದು ತೋರಿಸಿ ಅಂತ ಇದೆ. ಇಲ್ಲಿ ಎ ಬಿ ಸಿ ಡಿ ಚತುರ್ಭುಜವನ್ನು ತೆಗೆದುಕೊಂಡಾಗ ಎ ಬಿಯ ಮಧ್ಯಬಿಂದು ಪಿ, ಬಿ ಸಿಯ ಮಧ್ಯಬಿಂದು ಕ್ಯೂ, ಸಿ ಡಿಯ ಮಧ್ಯಬಿಂದು ಆರ್, ಹಾಗೆಯೇ ಎ ಡಿಯ ಮಧ್ಯಬಿಂದು ಎಸ್ ಅಂತ ಹೇಳಿ ತೆಗೆದುಕೊಳ್ತೀವಿ. ಈ ಪಿ ಕ್ಯೂ ಆರ್ ಎಸ್ ಅನ್ನು ತೆಗೆದುಕೊಂಡಾಗ ಇವುಗಳನ್ನು ಸೇರಿಸಲ್ಪಟ್ರೆ ನಿಮಗೆ ಸಮಾಂತರ ಚತುರ್ಭುಜ ಅಂತ ಹೇಳಿ ಪ್ರೂವ್ ಮಾಡಬೇಕಾಗಿದೆ. ಹಾಗಾಗಿ ಪಿ ಆರ್ ಮತ್ತು ಕ್ಯೂ ಎಸ್ ಅನ್ನು ನಾವು ಸೇರಿಸಿದ್ದೇವೆ. ಅವುಗಳನ್ನು ಆ ಸಮಾಂತರ ಚತುರ್ಭುಜದ ಕರ್ಣಗಳು ಅಂತಲೂ ಕೂಡ ಕರೆಯಲ್ಪಡ್ತವೆ.
ವಿದ್ಯಾರ್ಥಿಗಳ ಚಿತ್ರ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಅಂತ ಹೇಳಿ ನೋಡ್ತಾ ಹೋದರೆ, ಎ ಬಿ ಸಿ ಡಿ ಒಂದು ಚತುರ್ಭುಜ. ಪಿ ಕ್ಯೂ ಆರ್ ಮತ್ತು ಎಸ್ಗಳು ಕ್ರಮವಾಗಿ ಎ ಬಿ, ಬಿ ಸಿ, ಸಿ ಡಿ ಮತ್ತು ಎ ಡಿಗಳ ಮಧ್ಯಬಿಂದುಗಳು. ಹೀಗೆ ಮಧ್ಯಬಿಂದುಗಳನ್ನು ತೆಗೆದುಕೊಂಡಾಗ ಇಲ್ಲಿ ನಮಗೆ ಎರಡು ರೀತಿಯ ತ್ರಿಭುಜಗಳು ಕಂಡು ಬರ್ತಾ ಇದೆ. ಒಂದು ಎ ಬಿ ಡಿ, ಇನ್ನೊಂದು ಯಾವ್ದು ಹೇಳಿ ವಿದ್ಯಾರ್ಥಿಗಳೇ? ಓಕೆ, ವೆರಿ ಗುಡ್, ಬಿ ಸಿ ಡಿ. ಹೌದಾನೆ? ತ್ರಿಭುಜ ಎ ಬಿ ಡಿಯಲ್ಲಿ ತೆಗೆದುಕೊಂಡಾಗ ಪಿ ಮತ್ತು ಎಸ್ಗಳು ಎ ಬಿ ಮತ್ತು ಎ ಡಿ ಬಾಹುಗಳ ಮಧ್ಯಬಿಂದುಗಳು ಅಲ್ವಾ? ಹಾಗೆಯೇ ಪಿ ಎಸ್ ಅನ್ನೋದು ಬಿ ಡಿಗೆ ಏನಾಗಿದೆ? ಸಮಾಂತರವಾಗಿದೆ. ಮತ್ತು ಪಿ ಎಸ್ ಇಸ್ ಈಕ್ವಲ್ ಟು ಬಿ ಡಿಯ ಅರ್ಧದಷ್ಟಿದೆ. ಹಾಗಾಗಿ ಇದನ್ನ ಮಧ್ಯಬಿಂದು ಪ್ರಕಾರ ನಾವು ತೆಗೆದುಕೊಳ್ಳೋದ್ರಿಂದ ಸಮೀಕರಣ 1 ಅಂತ ಹೇಳಿ ತೆಗೆದುಕೊಳ್ಳೋಣ. ಇದು ತ್ರಿಭುಜ ಎ ಬಿ ಡಿಯಲ್ಲಿ ಕಂಡುಬರುವಂಥದ್ದು. ಹಾಗೆಯೇ ತ್ರಿಭುಜ ಬಿ ಸಿ ಡಿಯಲ್ಲಿ ನಾವು ತೆಗೆದುಕೊಂಡಾಗ ಕ್ಯೂ ಮತ್ತು ಆರ್ಗಳು ಬಿ ಸಿ ಮತ್ತು ಸಿ ಡಿ ಬಾಹುಗಳ ಮಧ್ಯಬಿಂದುಗಳು. ಹೀಗೆ ಮಧ್ಯಬಿಂದುಗಳು ಆದಾಗ ಕ್ಯೂ ಆರ್ ಅನ್ನೋದು ಬಿ ಡಿಗೆ ಏನಾಗಿರುತ್ತೆ? ಸಮಾಂತರವಾಗಿರುತ್ತೆ. ಮತ್ತು ಕ್ಯೂ ಆರ್ ಇಸ್ ಈಕ್ವಲ್ ಟು ಬಿ ಡಿಯ ಅರ್ಧದಷ್ಟಿರುತ್ತೆ. ಇದನ್ನು ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಸಮೀಕರಣ 1 ಮತ್ತು 2 ತೆಗೆದುಕೊಂಡಾಗ ವಿದ್ಯಾರ್ಥಿಗಳ ಎರಡು ಸಮೀಕರಣಗಳನ್ನು ಅಬ್ಸರ್ವ್ ಮಾಡಿ. ಆರ್ ಎಚ್ ಎಸ್ ಸೈಡ್ ಏನಾಗಿದೆ? ಹಾಫ್ ಬಿ ಡಿ ಆಫ್ ಬಿ ಡಿ ಇದೆ. ಸೊ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಉಳಿಯೋದು ಪಿ ಎಸ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಅಂತ ಹೇಳಿ ತೆಗೆದುಕೊಳ್ತೇವೆ. ಮತ್ತು ಈ ಪಿ ಎಸ್ ಅನ್ನುವಂಥದ್ದು ಕ್ಯೂ ಆರ್ಗೆ ಏನಾಗಿರುತ್ತೆ? ಸಮಾಂತರವಾಗಿರುತ್ತೆ. ಹಾಗಾಗಿ ಇಲ್ಲಿ ನಮಗೆ ಒಂದು ಸಮ, ಇನ್ನೊಂದು ಸಮಾಂತರ ಗುಣಲಕ್ಷಣಗಳು ಕಂಡುಬರ್ತಿರೋದ್ರಿಂದ ಇದು ಸಮಾಂತರ ಚತುರ್ಭುಜದ ಗುಣಲಕ್ಷಣ ಅಲ್ವಾ? ಹಾಗಾಗಿ ಪಿ ಕ್ಯೂ ಆರ್ ಎಸ್ ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ಈ ಪಿ ಆರ್ ಮತ್ತು ಕ್ಯೂ ಎಸ್ಗಳು ಪರಸ್ಪರ ಏನಾಗಿರುತ್ತೆ? ಅರ್ಧಿಸುತ್ತವೆ. ಪಿ ಆರ್ ಮತ್ತು ಕ್ಯೂ ಎಸ್ಗಳು ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ನ ಕರ್ಣಗಳು ಅಂಥೇಳಿ ಕರೀತವೆ. ಹಾಗಾದರೆ ಇದು ಕೂಡ ಅರ್ಥ ಆಗಿದೆ ಅಂಥೇಳಿ ಭಾವಿಸ್ತೇನೆ ವಿದ್ಯಾರ್ಥಿಗಳು. ನೆಕ್ಸ್ಟು 7ನೇ ಪ್ರಶ್ನೆಯನ್ನು ತೆಗೆದುಕೊಂಡಾಗ ಎ ಬಿ ಸಿಯು ಕೋನ ಸಿ ಲಂಬಕೋನವನ್ನು ಹೊಂದಿರುವ ಒಂದು ಲಂಬಕೋನ ತ್ರಿಭುಜವಾಗಿದೆ. ವಿಕರ್ಣ ಎ ಬಿಯ ಮಧ್ಯಬಿಂದು ಎಂ ಮೂಲಕ ಬಿ ಸಿಗೆ ಸಮಾಂತರವಾಗಿ ಎಳೆದ ಒಂದು ರೇಖೆಯು ಎ ಸಿಯನ್ನು ಡಿ ಬಿಂದುವಿನಲ್ಲಿ ಛೇದಿಸುತ್ತಿದೆ. ಇದರಲ್ಲಿ ನಾವು 3 ಅಂಶಗಳನ್ನು ತೆಗೆದುಕೊಂಡ್ರೆ ಎ ಸಿಯ ಮಧ್ಯಬಿಂದು ಡಿ, ಎಂ ಡಿ ಅನ್ನೋದು ಎ ಸಿಗೆ ಲಂಬವಾಗಿದೆ. ಹಾಗೆಯೇ 3ನೇ ಪ್ರಶ್ನೆಯನ್ನು ತಗೊಂಡ್ರೆ ಸಿ ಎಂ ಇಸ್ ಈಕ್ವಲ್ ಟು ಎಂ ಎ. ಇದಲ್ದಲೇ ಎ ಬಿಯ ಅರ್ಧದಷ್ಟಿದೆ ಎಂದು ತೋರಿಸಿ ಅಂತ ಹೇಳಿ ಇದೆ ವಿದ್ಯಾರ್ಥಿಗಳೇ. ಈಗ ಇಲ್ಲಿ ನಾವು ಈ ಪ್ರಶ್ನೆಯನ್ನು ತೆಗೆದುಕೊಂಡಾಗ ಡಯಾಗ್ರಾಮನ್ನು ಡ್ರಾ ಮಾಡಿದಾಗ ಎ ಸಿ ಬಿ ಅನ್ನುವಂಥದ್ದು ಒಂದು ಲಂಬಕೋನ ತ್ರಿಭುಜದಲ್ಲಿ ನಮಗೆ ಕಂಡು ಬರ್ತಾ ಇದೆ. ಏಕೆ ಅಂದರೆ ಸಿಯಲ್ಲಿ 90 ಡಿಗ್ರಿ ಕೋನವನ್ನು ಹೊಂದಿರುತ್ತೆ. ಹಾಗೆಯೇ ಇಲ್ಲಿ ಎ ಬಿಯ ಮಧ್ಯಬಿಂದು ಎಂ ಅಂತ ತೆಗೆದುಕೊಂಡ್ರೆ ಸಿ ಎಂ ಅನ್ನುವಂಥದ್ದು ಎ ಬಿ ಬಾಹುಗೆ ಏನಾಗಿರುತ್ತೆ? ಪರಸ್ಪರ ಲಂಬವಾಗಿರುತ್ತೆ. ಇಲ್ಲ ಅಂದರೆ ಸಿ ಎಂ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಎಂ ಅಂಥೇಳಿ ಕರೆಯಲ್ಪಡ್ತವೆ. ಹಾಗೆಯೇ ಎ ಸಿಯ ಮಧ್ಯಬಿಂದು ಡಿ ಅಂತ ತಗೊಂಡಿದ್ವಿ. ಡಿ ಮತ್ತು ಎಂ ಅನ್ನು ಸೇರಿಸಲ್ಪಟ್ಟಿದೆ. ಆಗ ಎಂ ಡಿ ಅನ್ನುವಂಥದ್ದು ಬಿ ಸಿಗೆ ಏನಾಗಿರುತ್ತೆ? ಸಮಾಂತರವಾಗಿರುತ್ತೆ. ಅದಲ್ದಲೇ ಎಂ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ ಆಗಿದೆ. ಎಂ ಡಿ ಅನ್ನೋದು ಎ ಸಿಗೆ ಏನಾಗಿದೆ? ಲಂಬವಾಗಿದೆ ಅಂತಲೂ ಕೂಡ ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳು. ಹಾಗಾದರೆ ಇದಕ್ಕೆ ಪರಿಹಾರವನ್ನು ನಾವು ತೆಗೆದುಕೊಂಡ್ರೆ ಮೊದಲನೇದಾಗಿ ಮೊದಲನೇ ಪ್ರಶ್ನೆಗೆ ಎ ಬಿ ವಿಕರ್ಣ. ಏಕೆಂದರೆ ಒಂದು ಲಂಬಕೋನ ತ್ರಿಭುಜದಲ್ಲಿ 90 ಡಿಗ್ರಿಯ ಅಭಿಮುಖ ಬಾಹುವನ್ನು ವಿಕರ್ಣ ಅಂಥೇಳಿ ಕರಿತೀವಿ ಅನ್ನೋದನ್ನ ಪೈಥಾಗೋರಸ್ ಥಿಯರಮಲ್ಲಿ ನಾವು ಕಲ್ತಿದ್ದೇವೆ ಅಲ್ವಾ ವಿದ್ಯಾರ್ಥಿಗಳ? ಹಾಗಾಗಿ ನಮ್ಮ ಚಿತ್ರದಲ್ಲಿ ಎ ಬಿ ಅನ್ನೋದೇನು? ವಿಕರ್ಣ. ಎಂ ಏನಾಗಿದೆ? ಮಧ್ಯಬಿಂದುವಾಗಿದೆ. ಈ ಎಂ ಡಿ ಅನ್ನೋದು ಬಿ ಸಿಗೆ ಏನಾಗಿದೆ? ಸಮಾಂತರವಾಗಿದೆ. ನಮ್ಮ ಮಧ್ಯಬಿಂದು ಪ್ರಮೇಯದ ಪ್ರಕಾರ ಡಿ ಯು ಎ ಸಿಯ ಮಧ್ಯಬಿಂದು ಅಲ್ವಾ? ಇದೇ ನಾವು ಪ್ರೂವ್ ಮಾಡಬೇಕಾಗಿರೋದು, ಡಿ ಯು ಎ ಸಿಯ ಮಧ್ಯಬಿಂದು ಅಂಥೇಳಿ. ಹಾಗೆಯೇ ನಾವು ನೆಕ್ಸ್ಟು ಪ್ರಶ್ನೆಗೆ ಬಂದಾಗ ಎಂ ಡಿ ಬಿ ಸಿಗೆ ಏನಾಗಿರುತ್ತೆ? ಸಮಾಂತರವಾಗಿರುತ್ತೆ.
ನಮ್ಮ ದತ್ತ ಪ್ರಕಾರ. ಹಾಗೆಯೇ ಎ ಸಿ ಯು ಛೇದಕ ಅಂಥೇಳಿ ಕರೆಯಲ್ಪಡ್ತವೆ. ಕೋನ ಸಿ ಅನ್ನೋದು ಎ ಡಿ ಎಂಗೇನಾಗಿರುತ್ತೆ, ಕೋನಕ್ಕೆ ಸಮನಾಗಿರುತ್ತೆ. ಅಂದರೆ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಡಿ ಅಂಥೇಳಿ ಕರೆಯಲ್ಪಡ್ತೀವಿ. ಸೊ ಇವುಗಳು ಅನುರೂಪ ಕೋನಗಳು. ಇದಲ್ಲದೆ ಎಮ್ ಡಿ ಅನ್ನೋದು ಎ ಸಿಗೇನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹಾಗೆಯೇ ಅಲ್ಲಿ ಡಿಯಲ್ಲಿ 90 ಡಿಗ್ರಿ ಕೋನವನ್ನು ಉಂಟು ಮಾಡಿರುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ ಇಲ್ಲಿ ನಮಗೆ ತ್ರಿಭುಜಗಳು ಕಂಡು ಬರ್ತಾ ಇದೆ, 2 ತ್ರಿಭುಜ ಎ ಡಿ ಎಂ ಮತ್ತು ತ್ರಿಭುಜ ಸಿ ಡಿ ಎಂ. ಈ 2 ತ್ರಿಭುಜಗಳನ್ನು ತೆಗೆದುಕೊಂಡ್ರೆ ಎ ಡಿ ಅನ್ನೋದು ಸಿ ಡಿಗೆ ಏನಾಗಿರುತ್ತೆ, ಸಮನಾಗಿರುತ್ತೆ. ಡಿ ಯು ಎ ಸಿಯ ಮಧ್ಯಬಿಂದು ಅಂತೇಳಿ ಕರಿತೇವೆ. ಹಾಗೆಯೇ ಕೋನ ಎಂ ಡಿ ಎ ಮತ್ತು ಕೋನ ಎಂ ಡಿ ಸಿ ಪರಸ್ಪರ ಸಮನಾಗಿರ್ತವೆ. ಅದಲ್ಲದಲ್ಲೇ ಈ ಕೋನ ಡಿಯಲ್ಲಿ 90 ಡಿಗ್ರಿ ಉಂಟು ಮಾಡಿದೆ ಎಮ್ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ ಅಂತೇಳಿ ಕರಿತೇವೆ. ಈ 2 ತ್ರಿಭುಜಕ್ಕೆ ವಿದ್ಯಾರ್ಥಿಗಳೇ ಎಮ್ ಡಿ ಅನ್ನೋದೇನಾಗಿದೆ, ಉಭಯ ಸಾಮಾನ್ಯ ಬಾಹು ಅಂಥೇಳಿ ಕರಿತೇವೆ. ಹಾಗಾಗಿ ಎಮ್ ಡಿ ಇಸ್ ಈಕ್ವಲ್ ಟು ಎಮ್ ಡಿ ಅಂತ ತಗೊಂಡಿದ್ವಿ. ಏನು ಮುಖ್ಯ ಕಾರಣ ಇದಕ್ಕೆ, ಉಭಯ ಸಾಮಾನ್ಯ ಬಾಹು ಅಂಥೇಳಿ ಕರಿತೀವಿ. ಆದ್ದರಿಂದ ತ್ರಿಭುಜ ಎ ಡಿ ಎಂ ಅನ್ನೋದು ತ್ರಿಭುಜ ಸಿ ಡಿ ಎಂಗೇನಾಗಿದೆ, ಪರಸ್ಪರ ಸಮರೂಪತೆಯನ್ನು ಹೊಂದಿದೆ ಅಂಥೇಳಿ ಕರಿತೇವೆ. ಏಕೆಂದರೆ ಇಲ್ಲಿ ಒಂದು ಬಾಹು, ನೆಕ್ಸ್ಟು ಎ ಡಿ ಇಸ್ ಈಕ್ವಲ್ ಟು ಸಿ ಡಿ ಇನ್ನೊಂದು ಬಾಹು, ಹಾಗೆಯೇ ಕೋನಗಳು ಡಿಯಲ್ಲಿ 90 ಡಿಗ್ರಿ. ಹಾಗಾಗಿ ಬಾಕೋಬ ಸಿದ್ಧಾಂತದ ಪ್ರಕಾರ ಈ 2 ತ್ರಿಭುಜಗಳು ಪರಸ್ಪರ ಏನಾಗಿದೆ, ಸಮರೂಪತೆಯನ್ನು ಹೊಂದಿದೆ. ಹಾಗೆಯೇ ಎಂ ಅನ್ನೋದು ಎ ಬಿಯ ಮಧ್ಯಬಿಂದು ಆಗಿರೋದ್ರಿಂದ ಸಿ ಎಂ ಇಸ್ ಈಕ್ವಲ್ ಟು ಎಂ ಎ. ಈ 2 ಬಾಹುಗಳು ಎ ಬಿಯ ಅರ್ಧದಷ್ಟಿದೆ ಅಂಥೇಳಿ ನಾವು ಕರಿತೇವೆ. ಇದಕ್ಕೆ ಮುಖ್ಯ ಕಾರಣ ಏನು, ನಮ್ಮ ಮಧ್ಯಬಿಂದು ಪ್ರಮೇಯದ ಹೇಳಿಕೆ. ಹಾಗಾಗಿ ವಿದ್ಯಾರ್ಥಿಗಳೇ ಸಿ ಎಂ ಇಸ್ ಈಕ್ವಲ್ ಟು ಎಂ ಎ ಅಂಥೇಳಿ ತೆಗೆದುಕೊಂಡಾಗ ಇದು ಎ ಬಿಯ ಅರ್ಧದಷ್ಟು ಅಂಥೇಳಿ ಹೇಳ್ತೇವೆ. ಹಾಗಾದರೆ ಇಲ್ಲಿ ನಿಮಗೆ ಈ ಪ್ರಶ್ನೆಗೆ ಉತ್ತರ ಚೆನ್ನಾಗಿ ಅರ್ಥ ಆಗಿದೆ ಅಂಥೇಳಿ ಭಾವಿಸ್ತಾನೆ ಅಲ್ವಾ? ಓಕೆ, ಹಾಗಾದರೆ ಈ ಅಭ್ಯಾಸದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ನೋಡ್ತಾ ಹೋದ್ವಿ. ವಿದ್ಯಾರ್ಥಿಗಳಲ್ಲಿ ಮುಖ್ಯವಾಗಿರುವಂತಹ ಕಾನ್ಸೆಪ್ಟ್ ಏನು ಹೇಳಿ? ವೆರಿ ಗುಡ್, ಮಧ್ಯಬಿಂದು ಪ್ರಮೇಯದ ಹೇಳಿಕೆ, ಹೌದಾನೆ? ಹಾಗೆಯೇ ಅದಕ್ಕೆ ಸಂಬಂಧಪಟ್ಟಂತಹ ಸಮೀಕರಣಗಳು, ಒಂದು ಸಮಾಂತರ, ಇನ್ನೊಂದು ಮೂರನೇ ಬಾವಿನ ಅರ್ಧದಷ್ಟಿರುತ್ತದೆ ಅನ್ನುವಂತಹ ಅಂಶ. ಸೊ ಈ 2 ಅಂಶಗಳನ್ನು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂಡಿದ್ರೆ ಅದರಲ್ಲಿ ಬರುವಂತಹ ಎಲ್ಲ ಲೆಕ್ಕಗಳನ್ನು ಏನು ಮಾಡಬಹುದು, ಈಸಿಯಾಗಿ ಬಿಡಿಸ್ತಾ ಹೋಗಬಹುದು ಅಲ್ಲ ವಿದ್ಯಾರ್ಥಿಗಳಿಗೆಲ್ಲ ಡಿಸ್ಕಸ್ ಮಾಡ್ತಾ ಹೋದ್ವಿ ನೋಡಿ, ಎಷ್ಟು ಈಸಿ ಇದೆ ಅಲ್ವಾ? ಸೊ ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆ ಪ್ರಶ್ನೆಗೆ ತಕ್ಕಂತೆ ಡಯಾಗ್ರಾಮು, ಆ ಡಯಾಗ್ರಾಮ್ಗೆ ಏನು ಅಂಶ ಕೊಟ್ಟಿದ್ದಾರೆ, ಏನು ಕಂಡುಹಿಡಿಬೇಕು, ಸೊ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ನಮ್ಮ ಮಧ್ಯಬಿಂದು ಪ್ರಮೇಯವನ್ನು ಉಪಯೋಗಿಸ್ಕೊಂಡು ಏನು ಮಾಡಬೇಕಾಗಿದೆ, ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳೇ ಈ ಅಭ್ಯಾಸದಲ್ಲಿ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಏನೋ ಡೌಟ್ ಇಲ್ಲಲ್ವಾ? ಓಕೆ, ಹಾಗಾದರೆ ಇಲ್ಲಿಗೆ ಈ ಪಾಠ ಮುಕ್ತಾಯವಾಗುತ್ತೆ. ವಿದ್ಯಾರ್ಥಿಗಳೇ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಕೆಲವು ಚಟುವಟಿಕೆಗಳು, ಹಾಗೆಯೇ ಕೆಲವು ಪ್ರಶ್ನೆಗಳು ಮತ್ತು ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತಹ ಕೆಲವು ಬಹು ಆಯ್ಕೆಯ ಪ್ರಶ್ನೆಗಳು, ಇವುಗಳನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಇವುಗಳನ್ನು ನೀವು ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಕ್ವಶನ್ ವಿತ್ ಆನ್ಸರ್ಸ್ನ ಬರೆದಿಟ್ಕೊಂಡಿರಿ. ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಾಲ್ ಮಾಡಿ ಕೇಳ್ಬೋದು. ಇಲ್ಲಾಂದರೆ ಈ ಏನು ವಿಡಿಯೋ ಕ್ಲಾಸಸ್ ಇದೆಯಲ್ವ, ಇದರಲ್ಲಿ ನಿಮಗೆ ಕ್ಲಾಸ್ಗಳನ್ನು ನೋಡ್ತಾ ಹೋದರೆ ಈ ಪ್ರಶ್ನೆಗೆ ಉತ್ತರಗಳು ದೊರೀತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ಫಸ್ಟು ಚಟುವಟಿಕೆಯನ್ನು ತೆಗೆದುಕೊಂಡ್ರೆ, ಒಂದು ಕಾರ್ಡ್ಬೋರ್ಡ್ ಅಥವಾ ಕ್ರಾಫ್ಟ್ ಹಾಳೆಗಳನ್ನು ಕತ್ತರಿಸಿ ಈ ಕೆಳಗಿನ ಆಕೃತಿಗಳನ್ನು ರಚಿಸಿ, ಅವುಗಳನ್ನು ಒಂದು ಹಾಳೆಗೆ ಲಗತ್ತಿಸಿ ಅವುಗಳ ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಇದೆ. ಸೊ ಇಲ್ಲಿ ನಮಗೊಂದಿಷ್ಟು ಆಕೃತಿಗಳನ್ನು ಕೊಟ್ಟಿದ್ದಾರೆ. ಆಯತ, ವರ್ಗ, ವಜ್ರಾಕೃತಿ, ಸಮಾಂತರ ಚತುರ್ಭುಜ ಮತ್ತು ತ್ರಾಪಿಜ್ಯ. ಸೊ ಈ ಇಷ್ಟು ಆಕೃತಿಗಳನ್ನು ತೆಗೆದುಕೊಂಡು ನಾವೇನು ಮಾಡಬೇಕು, ಕಾರ್ಡ್ಬೋರ್ಡ್ ಅಥವಾ ಕ್ರಾಫ್ಟ್ ಹಾಳೆಗಳನ್ನು ಕತ್ತರಿಸೋದ್ರ ಮೂಲಕ ಈ ಹಾಳೆಗಳನ್ನು ಅಂಟಿಸಿ
ಅವುಗಳ ಗುಣಲಕ್ಷಣಗಳನ್ನು ಬರಿಬೇಕು ವಿದ್ಯಾರ್ಥಿಗಳೇ. ನಾನು ನಿಮಗೆ ಈ ಪಾಠದ ಸ್ಟಾರ್ಟಿಂಗ್ ಅಂದರೆ ಪಾರ್ಟ್ ಫಸ್ಟಲ್ಲಿ ಚತುರ್ಭುಜ ಅಂದ್ರೇನು, ಚತುರ್ಭುಜದ ವಿಧಗಳನ್ನು ನಾನು ತಿಳಿಸಿದ್ದೆ. ಅಲ್ಲಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ ಅಲ್ವಾ. ಆ ಬಾಕ್ಸಲ್ಲಿ ಒಂದು ಸೈಡು ಡಯಾಗ್ರಾಮ್ಸ್ಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಗುಣಲಕ್ಷಣಗಳು. ಸೊ ಆ ರೀತಿಯಾಗಿ ನೀವೇನು ಮಾಡಿ ಒಂದು ಕಾರ್ಡ್ ಬೋರ್ಡ್ ಮೇಲೆ ನೀವು ಹಾಳೆಗಳನ್ನು ಕಟ್ ಮಾಡಿ ಅದೇ ಟೈಪಿನ ಆಕೃತಿಗಳನ್ನು ಸಂಬಂಧಪಟ್ಟಂತಹ ಏನು ಇದು ಇದೆಯಲ್ಲ ಗುಣಲಕ್ಷಣಗಳು ಅವನ್ನ ಇನ್ನೊಂದು ಸೈಡ್ 2 ಬಾಕ್ಸ್ಗಳನ್ನು ಮಾಡಿ ನೀಟಾಗಿ ಚೆನ್ನಾಗಿ ಬರೆದಿರಿ. ಸೊ ಇದು ಆ್ಯಕ್ಟಿವಿಟೀಸಾಗಿ ಕೊಟ್ಟಿದ್ದೀನಿ. ಸೊ ಇದು ಕೂಡ ನಿಮಗೆ ಮಾರ್ಕ್ಸ್ ಇರುತ್ತೆ, 10 ಮಾರ್ಕ್ಸನ್ನು ಇಡಲಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಚಟುವಟಿಕೆಯನ್ನು ಮಾಡಲೇಬೇಕು. ಈ 5 ಚತುರ್ಭುಜದ ವಿಧಗಳನ್ನು ನೀವು ಏನು ಮಾಡಬೇಕು, ವಿಸ್ತಾರವಾಗಿ ಡಯಾಗ್ರಾಮ್ ಮತ್ತು ಗುಣಲಕ್ಷಣಗಳನ್ನು ಬರಿಬೇಕು ವಿದ್ಯಾರ್ಥಿಗಳು. ನೆಕ್ಸ್ಟ್ ಪ್ರಶ್ನೆ ಸರಿ ಅಥವಾ ತಪ್ಪು ತಿಳಿಸಿ ಅಂತ ಇದೆ. ಮೊದಲನೇದು, ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ನೋಡಿ, ಗುಣಲಕ್ಷಣವನ್ನು ಚೆಕ್ ಮಾಡಿ, ಅವು ಪರಸ್ಪರವಾಗಿ ಲಂಬವಾಗಿ ಅರ್ಧಿಸ್ತಾ ಇದೆಯೋ ಅಥವಾ ಜಸ್ಟ್ ಅರ್ಧಿಸ್ಬಿಟ್ಟು ಓ ಬಿಂದುವಿನಲ್ಲಿ ಛೇದಿಸುತ್ತೋ ಅನ್ನೋದನ್ನ ಗುಣಲಕ್ಷಣ ನೋಡಿದರೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ, ಇದು ಸರಿನೋ ಅಥವಾ ತಪ್ಪು ಅನ್ನೋದು. ಎರಡನೇ ಪ್ರಶ್ನೆ, ವಜ್ರಾಕೃತಿಯು ಒಂದು ಸಮಾಂತರ ಚತುರ್ಭುಜವಾಗಿರುತ್ತದೆ. ಮೂರನೇದು, ಒಂದು ತ್ರಿಭುಜದ 2 ಬಾಹುಗಳ ಮಧ್ಯ ಬಿಂದುಗಳ ಮೂಲಕ ಹಾದು ಹೋಗುವ ರೇಖೆಯು 3ನೇ ಬಾವಿನ ಅರ್ಧದಷ್ಟಿರುತ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ಚತುರ್ಭುಜದಲ್ಲಿ ಎಲ್ಲ ಕೋನಗಳು ಪರಸ್ಪರ ಸಮವಾಗಿರುತ್ತದೆ. ಹಾಗೆಯೇ 5ನೇ ಪ್ರಶ್ನೆಯನ್ನು ತಗೊಂಡ್ರೆ, ಸಮಾಂತರ ಚತುರ್ಭುಜದ ಒಂದು ಕೋನವು 90 ಡಿಗ್ರಿ ಇದ್ದರೆ ಅದು ಆಯತವಾಗುತ್ತದೆ. ಸೊ ಈ ರೀತಿ ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗಿದೆ. ನೀವು ಜಸ್ಟ್ ರೈಟ್ ಆರ್ ರಾಂಗ್ ಅಂತ ಹೇಳಿದರೆ ಸಾಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಬಹು ಆಯ್ಕೆಯ ಪ್ರಶ್ನೆಗಳನ್ನು ತಗೊಂಡ್ರೆ, ಮೊದಲನೇದು, ABCD ಸಮಾಂತರ ಚತುರ್ಭುಜದಲ್ಲಿ ಕೋನ A = 65 ಡಿಗ್ರಿ ಆಗಿದ್ದರೆ ಕೋನ B ಪ್ಲಸ್ ಕೋನ D ಎಷ್ಟು ಅಂತ ಕಂಡುಹಿಡಿಬೇಕು. ಅಂದರೆ ಅಪೋಸಿಟ್ ಕೋನಗಳು. ಆಪ್ಷನ್ ಕೊಟ್ಟಿದೆ ಇದರಲ್ಲಿ 4 ಆಪ್ಷನ್ನು. ಸೊ ಅದು ಏನು ಬರುತ್ತೆ ಅನ್ನೋದನ್ನು ತೆಗೆದುಕೊಳ್ಬೇಕು. ಇಲ್ಲಿ ಸಮಾಂತರ ಚತುರ್ಭುಜ ಅನ್ನೋದ್ರಿಂದ ವಿದ್ಯಾರ್ಥಿಗಳೇ ಅಭಿಮುಖ ಕೋನಗಳ ಮೊತ್ತ ಏನಾಗಿರುತ್ತೆ, 180 ಡಿಗ್ರಿಗೆ ಸಮನಾಗಿರುತ್ತೆ ಅಲ್ವಾ. ಓಕೆ, ಇಲ್ಲಿ ಕೋನ ಎ ಕೊಟ್ಟಿದ್ದಾರೆ 65, ಹಾಗಾದರೆ ಕೋನ ಸಿ ಎಷ್ಟಿರುತ್ತೆ, 180ರಲ್ಲಿ 65 ಕಳೀರಿ, ಆಗ ಸಿ ಕೋನ ಬರುತ್ತೆ ತಾನೆ. ಹಾಗೆಯೇ ಬಿ ಮತ್ತು ಡಿಯನ್ನು ಕಂಡುಹಿಡಿಯಿರಿ. ಅನುಕ್ರಮ ಕೋನಗಳು ತಗೊಂಡ್ರೂ ಕೂಡ ಏನಾಗಿರಬೇಕು, 180 ಡಿಗ್ರಿಗೆ ಸಮನಾಗಿರಬೇಕು ಅಲ್ವಾ. ಸೊ ಆ ರೀತಿಯಾಗಿ ಫೈಂಡ್ ಔಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಾವು ಎರಡನೇ ಪ್ರಶ್ನೆಗೆ ಬಂದಾಗ, ABCD ಚತುರ್ಭುಜದಲ್ಲಿ ಕೋನ ಎ ಪ್ಲಸ್ ಕೋನ ಡಿ = 180 ಡಿಗ್ರಿ ಇದ್ದರೆ ಅದು ಸಮಾಂತರ ಚತುರ್ಭುಜ, ತ್ರಾಪಿಜ್ಯ, ಆಯತ, ವಜ್ರಾಕೃತಿ ಅಂತೇಳಿ ಪ್ರೂವ್ ಮಾಡಬೇಕಾಗಿದೆ. ನೆಕ್ಸ್ಟ್ 3ನೇ ಪ್ರಶ್ನೆಗೆ ಬಂದಾಗ, ABCD ವಜ್ರಾಕೃತಿಯಲ್ಲಿ OC = 4 ಸೆಂಟಿಮೀಟರ್, OD = 3 ಸೆಂಟಿಮೀಟರ್ ಆದರೆ ಸುತ್ತಳತೆ ಎಷ್ಟಿರುತ್ತೆ ಅನ್ನುವಂಥದ್ದು ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಂತಹ ಇಲ್ಲಿ ನಿಮಗೆ ವಿದ್ಯಾರ್ಥಿಗಳ ಡಯಾಗ್ರಾಮನ್ನು ಕೂಡ ಕೊಟ್ಟಿದ್ದಾರೆ. 4 ಆಪ್ಷನ್ ಇದೆ. ಸೊ ಅದನ್ನು ವಜ್ರಾಕೃತಿಯ ಗುಣಲಕ್ಷಣವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ನೆಕ್ಸ್ಟ್ 4ನೇ ಪ್ರಶ್ನೆ, PQRS ಚತುರ್ಭುಜದಲ್ಲಿ ಕೋನ P = 60 ಡಿಗ್ರಿ, ಕೋನ Q = ಕೋನ R ಮತ್ತು ಕೋನ S ಇವುಗಳ ಅನುಪಾತ ಕೊಟ್ಟಿದ್ದಾನೆ 2:3:7 ಆಗಿದ್ದರೆ ಕೋನ S ಎಷ್ಟು ಅಂಥೇಳಿ, 100 ಡಿಗ್ರಿನ, 120 ಡಿಗ್ರಿನ, 300 ಡಿಗ್ರಿನ ಅಥವಾ 175 ಡಿಗ್ರಿನ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟು 5th ಕ್ವಶನ್ಸ್ಗೆ ಬಂದಾಗ, ಒಂದು ಚತುರ್ಭುಜದ ಒಂದು ಕೋನ 108 ಡಿಗ್ರಿ ಇದೆ. ಉಳಿದ ಕೋನಗಳು ಪರಸ್ಪರ ಸಮವಾಗಿದ್ದರೆ ಅವುಗಳ ಅಳತೆ 84 ಡಿಗ್ರಿ, 90 ಡಿಗ್ರಿ, 80 ಡಿಗ್ರಿ, 108 ಡಿಗ್ರಿ ಅಂತೇಳಿ ಪ್ರೂವ್ ಮಾಡಬೇಕು ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಿಮಗೆ ಈ ಪ್ರಶ್ನೆಗಳನ್ನು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ನಿಮಗೆ ಈ ಏನು ಚತುರ್ಭುಜದ ವಿಧಗಳ ಗುಣಲಕ್ಷಣಗಳು ಚೆನ್ನಾಗಿ ಅರ್ಥ ಆಗಿದೆಯೋ ಇಲ್ಲೋ ಅನ್ನೋದನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಈ ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳನ್ನು ನೀಡಲಾಗಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 1 ಅಂಕದ ಪ್ರಶ್ನೆಗೆ ಬಂದಾಗ, ABCD ಸಮಾಂತರ ಚತುರ್ಭುಜದಲ್ಲಿ EU ADಯ ಮಧ್ಯಬಿಂದು, EF ಸಮಾಂತರ AB, CD = 8 ಸೆಂಟಿಮೀಟರ್ ಇದ್ದರೆ EF ಅಳತೆ ಎಷ್ಟು? ಸೊ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಅದರ ಪ್ರಕಾರ ಕಂಡುಹಿಡಿಯಿರಿ. ಹಾಗೆಯೇ 2ನೇ ಪ್ರಶ್ನೆ, ಮಧ್ಯಬಿಂದು ಪ್ರಮೇಯವನ್ನು ನಿರೂಪಿಸಿ. 3ನೇ ಪ್ರಶ್ನೆ, ಒಂದು ಸಮಾಂತರ ಚತುರ್ಭುಜದ ಸುತ್ತಳತೆ
32 ಸೆಂಟಿಮೀಟರ್ ಇದೆ. ಅದರ ಉದ್ದ 9.5 ಸೆಂಟಿಮೀಟರ್ ಇದ್ದರೆ ಅಗಲವನ್ನು ಕಂಡುಹಿಡಿಯಿರಿ ಅಂತ ಇದೆ. ನೆಕ್ಸ್ಟ್ 4ನೇ ಪ್ರಶ್ನೆ ತಗೊಂಡ್ರೆ, ಒಂದು ಚತುರ್ಭುಜದ 2 ಕೋನಗಳು 50 ಡಿಗ್ರಿ ಮತ್ತು 70 ಡಿಗ್ರಿಗಳಾಗಿವೆ. ಉಳಿದ 2 ಕೋನಗಳು 13:11 ಆಗಿದ್ದರೆ ಅವುಗಳ ಅಳತೆ ಕಂಡುಹಿಡಿಯಿರಿ ಅಂತ ಕೇಳಿದ ವಿದ್ಯಾರ್ಥಿಗಳು. ನೆಕ್ಸ್ಟ್ 5ನೇ ಪ್ರಶ್ನೆಗೆ ಬಂದಾಗ, ಚಿತ್ರದಲ್ಲಿ ABCD ಸಮಾಂತರ ಚತುರ್ಭುಜ, P ಮತ್ತು Q ಕ್ರಮವಾಗಿ AB ಮತ್ತು ADಗಳ ಮಧ್ಯಬಿಂದುಗಳು. PQ = 3.5 ಸೆಂಟಿಮೀಟರ್ ಇದ್ದರೆ ಕರ್ಣ BDಯ ಅಳತೆ ಎಷ್ಟು? ಅದರ ಡಬಲ್ ಇರುತ್ತೆ ಅಂತ ಗೊತ್ತಿದೆ ಅರ್ಥ ಅಲ್ವಾ? ಹಾಗಾಗಿ PQ 3.5 ಆದರೆ BD ಎಷ್ಟಿರುತ್ತೆ? ನಮ್ಮ ಮಧ್ಯಬಿಂದು ಪ್ರಮೇಯವನ್ನು ಉಪಯೋಗಿಸ್ಬೋದು ವಿದ್ಯಾರ್ಥಿಗಳಲ್ಲಿ. ಅದರ 2ರಷ್ಟಿರುತ್ತೆ. 3.5 × 2 ಅಂತ ತಗೊಳ್ಳಿ, ಆಗ ನಮ್ಗೆ ಆನ್ಸರು ಸಿಗ್ತಾ ಹೋಗುತ್ತೆ ಅಲ್ವಾ? ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ನಿಮಗೆ ಒಂದು ಸಂಕಲನಾತ್ಮಕ ಪರೀಕ್ಷೆ ಅಂಥೇಳಿ 45 ಮಿನಿಟ್ಸ್ಗೆ ಸಂಬಂಧಪಟ್ಟಂತಹ 15 ಮಾರ್ಕ್ಸಿನ ಪ್ರಶ್ನೆಗಳನ್ನು ಇಲ್ಲಿ ನಾನು ನೀಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ನಿಮಗೆ ಇಲ್ಲಿ ಏನು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಲ್ಲ, 10 ಪ್ರಶ್ನೆಗಳನ್ನು ಇಲ್ಲಿ ನಾನು ಕೊಟ್ಟಿದ್ದೇನೆ. ಫಸ್ಟ್ ಮೈನ್, ಸೆಕೆಂಡ್ ಮೈನ್ ಮತ್ತು ಥರ್ಡ್ ಮೈನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು. ನೆಕ್ಸ್ಟು 1 ಮಾರ್ಕ್ಸಿನ ಪ್ರಶ್ನೆ, ಹಾಗೆಯೇ 2 ಮತ್ತು 3 ಮಿಕ್ಸಲ್ಲಿರುವಂಥ ಪ್ರಶ್ನೆಗಳು. ಈ ಇಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಕಂಡುಹಿಡಿದ್ಬಿಟ್ಟು ಈ ಕ್ವಶನ್ ವಿತ್ ಆನ್ಸರ್ನ ಬರೆದಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ನಂತರ ನಾನು ನಿಮಗೆ ಏನು ಮಾಡ್ತೀನಿ ಅಂದರೆ, ಈ ಸಂಕಲನಾತ್ಮಕ ಏನು ಪರೀಕ್ಷೆ ಇದೆಯಲ್ಲ, ಇಲ್ಲಿ ಅಡ್ವಾನ್ಸ್ ಆಗಿ ನಾನು ನಿಮಗೆ ಪೇಪರನ್ನು ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ನೀವು ಪ್ರಿಪೇರ್ ಆಗಿರಬೇಕು. ನಾನು ಪ್ರಶ್ನೆಗಳನ್ನು ನೀಡೋದ್ರ ಮೂಲಕ ನಿಮ್ಮ ಹತ್ರ ನೋಡ್ದಲೇ ಆನ್ಸರನ್ನು ಬರೆಸ್ಕೊಳ್ತೀನಿ. ಏಕೆಂದರೆ ಇಲ್ಲಿ 1, 2, 3 ಕ್ವಶನ್ ಸ್ವಲ್ಪ ಕ್ಲಿಷ್ಟವಾಗಿದೆ. ಅವುಗಳಿಗೆ ಆನ್ಸರ್ನ ಫೈಂಡ್ ಔಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಈ ಎಲ್ಲ ಪ್ರಶ್ನೆಗೂ ನೀವು ರೆಡಿಯಾಗಿ ಇರಬೇಕು. ಅದನ್ನು ಮುಂದಿನ ಅವಧಿಯಲ್ಲಿ ನಾವು ಈ ಸಂಕಲನಾತ್ಮಕ ಪರೀಕ್ಷೆಯನ್ನು ನೋಡೋಣ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಚತುರ್ಭುಜಗಳು ಪಾಠದ ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡನ್ನು ತೆಗೆದುಕೊಂಡಾಗ ಇದರಲ್ಲಿ ಬರುವಂತಹ ಎಲ್ಲ ಕಲಿಕಾಂಶಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಇದರಲ್ಲಿ ಬರುವಂತಹ ಪ್ರಮೇಯಗಳು ತುಂಬ ಇಂಪಾರ್ಟೆಂಟು. ಆ ಪ್ರಮೇಯಗಳನ್ನು ಕಲ್ತಿರಬೇಕು ವಿದ್ಯಾರ್ಥಿಗಳೇ. ಅದರ ಜೊತೆಗೆ ನೀವು ಉದಾಹರಣೆ ಲೆಕ್ಕಗಳು, ಅಭ್ಯಾಸದ ಲೆಕ್ಕಗಳನ್ನು ಕೂಡ ವರ್ಕೌಟ್ ಮಾಡಿರಬೇಕು. ಇವುಗಳನ್ನು ನಿಮಗೆ 3 ಇಲ್ಲ 4 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳ್ತಾರೆ. 1 ಮಾರ್ಕ್ಸಲ್ಲಿ ಈಗ ಆಲ್ರೆಡಿ ನಾನು ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಈ ಟೈಪಿನ ಪ್ರಶ್ನೆಗಳು ಎಕ್ಸಾಮ್ ದೃಷ್ಟಿಯಿಂದ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ಬರುವಂಥ ಎಲ್ಲ ಅಂಶಗಳು ಅರ್ಥ ಆಗಿದೆ ಅಂತೇಳಿ ಭಾವಿಸಿ ಈ ಪಾಠವನ್ನು ಅಂದರೆ ಪಾರ್ಟ್ 2 ಚತುರ್ಭುಜಗಳು ಪಾಠವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಇದರ ಮುಂದಿನ ಪಾಠವನ್ನು ಮುಂದಿನ ಅವಧಿಯಲ್ಲಿ ತೆಗೆದುಕೊಳ್ಳೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ